ಬ್ರೋ ಬ್ರೋ ಸ್ವಲ್ಪ ಹಿಂದೆ ಮೇಡಮ್, ಮುಂದೆ ಬನ್ನಿ ಸ್ವಲ್ಪ. ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ, ಹಿಂದೆ ಬಂದರೆ ಮಾರ್ಗ. ಸ್ವಾಗತವನ್ನ ಕೋರುತ್ತಾ ಸಭೆಯಲ್ಲಿ ಆಸೀನರಾಗಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮದ 246ನೇ ಸಂಚಿಕೆಗೆ ನಾನು ಡಾಕ್ಟರ್ KS ಚೈತ್ರ ತಮ್ಮೆಲ್ಲರಿಗೂ ಶುಭ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಆಯೋಜಿಸುತ್ತಾ ಬಂದಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ನಮ್ಮ ದೊಡ್ಡ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನ ಸಲ್ಲಿಸೋಣ. ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮದ 246ನೇ ಸಂಚಿಕೆಗೆ ಅತಿಥಿಯಾಗಿ ನಮ್ಮ ಚಿತ್ರ ನಿರ್ಮಾಪಕಿ, ಆಡಳಿತಗಾರ್ತಿ, ಲೇಖಕಿ, ಸಮಾಜ ಸೇವಕಿ, ರಾಜಕಾರಣಿ ಮತ್ತು ಚಿತ್ರೋದ್ಯಮಿಯಾಗಿ ಅವರದ್ದು ಬಹುಮುಖಿ ಸೇವೆ, ಅನುಕರಣೀಯ ಸಾಧನೆ. ಸಾಂಸ್ಕೃತಿಕ ಸಿರಿತನದ ದಕ್ಷಿಣ ಕನ್ನಡ ಜಿಲ್ಲೆಯ ಅಪ್ಪಟ ಪ್ರತಿಭೆ ಡಾಕ್ಟರ್ ಜಯಮಾಲ. ತುಳುನಾಡು ಕಡಲ ತಡಿಯ ಪಣಂಬೂರು ಬಳಿಯ ಕುಡ್ಲದ ಹೆಣ್ಣುಮಗಳು. 1959ರ ಫೆಬ್ರವರಿ 28ರಂದು ಜನನ. 3.5 ವರ್ಷವಾಗಿರುವಾಗಲೇ ಚಿಕ್ಕ ಮಗಳು. ಚಿತ್ರದ ಶತದಿನೋತ್ಸವ ಕಾರ್ಯಕ್ರಮದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಸೋದರ ವರದಪ್ಪ ಅವರ ಕಣ್ಣಿಗೆ ಬಿದ್ದ ಪರಿಣಾಮ ಪ್ರೇಮದ ಕಾಣಿಕೆ ಚಿತ್ರಕ್ಕೆ ಆಯ್ಕೆ. 16ರ ಬಾಲೆಗೆ ಒಲಿದ ಅಣ್ಣ ಅವರ ನಾಯಕಿಯಾಗುವ ಯೋಗ. ಪ್ರೇಮದ ಕಾಣಿಕೆಯ ಯಶಸ್ಸಿನ ಬಳಿಕ ತೆರೆದ ಅವಕಾಶದ ಹೆಕ್ಕೆಯಿಂದ ಹೊಸ ಇತಿಹಾಸ ಸೃಷ್ಟಿ. 5ನೇ ಚಿತ್ರ ತುತ್ತೂರಿಗೆ ಅತ್ಯುತ್ತಮ ಮಕ್ಕಳ ಚಿತ್ರವಾಗಿ ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಮಹತ್ ಸಾಧನೆ. ಕರ್ನಾಟಕ ರಾಜ್ಯದ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ, ಆಡಳಿತ ವ್ಯವಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ, ಏಡ್ಸ್ ಪೀಡಿತರ ನೆರವಿಗಾಗಿ ನಿರ್ಮಿಸಿದ ಭವಿಷ್ಯತ್ ಬೆಳಕು ಸಂಸ್ಥೆಯ ಧರ್ಮದರ್ಶಿಯಾಗಿ ಅನನ್ಯ ಸೇವೆ. ಕರ್ನಾಟಕದಲ್ಲಿ ಅನೇಕ ರಂಗಮಂದಿರಗಳ ನಿರ್ಮಾಣ, ಭೂಕಂಪ ಸಂತ್ರಸ್ತರಿಗೆ ನೆರವಾದ ಹೃದಯವಂತೆ, ಅನೇಕ ಜನಪರ ಮಹಿಳಾಪರ ಹೋರಾಟಗಳಲ್ಲಿ ದನಿ ಮೊಳಗಿಸಿದ ದಿಟ್ಟೆ. ಎಂಟು 10 ನಿಮಿಷದಲ್ಲಿ ದೃಶ್ಯ ಚಿತ್ರದಲ್ಲಿ ಕಂಡಷ್ಟು ಸುಲಭವೇನೂ ಅಲ್ಲ ಬದುಕು. ಸಾಕಷ್ಟು ಸವಾಲುಗಳನ್ನು, ಸಂಘರ್ಷಗಳನ್ನು, ಸರಮಾಲೆಯನ್ನೇ ಎದುರಿಸಿದರೂ ಕೂಡ ತಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಜಯಮಾಲೆಯನ್ನು ಧರಿಸಿರುವಂತಹ ಡಾಕ್ಟರ್ ಜಯಮಾಲ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭ. ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರುವ ಡಾಕ್ಟರ್ BS ಮಂಜುನಾಥ ಸ್ವಾಮಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಹಾಡ್ಲಿಕ್ಕೆ ಹೋಗ್ತೀನಿ. ಶಾಲೆಗೆ ಹೋಗ್ಬೇಕು, ಓದಬೇಕು ಅನ್ನುವಂಥ ಬಹಳ ಒಂದು ಹುಚ್ಚಿತ್ತು ನನಗೆ. ಆಸಕ್ತಿ ಜಾಸ್ತಿ, ಓದಬೇಕು ಅನ್ನೋದು. ಆಗ ಈ ಸಿನಿಮಾಗೆ ಏನಂದ್ರೆ, ಆಗೆಲ್ಲ ಏನು ಗೊತ್ತಾ ಸರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮು. ನಾನು ಇದು ಮಾತಾಡ್ತಿರೋದು ನಿಮಗೆ 73 ದಶಕದ ಕತೆ, 72-73 ಕತೆ. ಆಗೆಲ್ಲ ಒಂದಿಡೀ ಸಿನಿಮಾನೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮು 10 ದಿವಸದಲ್ಲಿ ಇಡೀ ಪಿಕ್ಚರ್ ಆಗೋದು. ಇಲ್ಲಿ ಸುಬ್ರಹ್ಮಣ್ಯ ಅವರಿದ್ದಾರೆ, ಅವ್ರಿಗೆಲ್ಲರಿಗೂ ಇಲ್ಲಿ ಗೊತ್ತಿರೋವಂಥದ್ದೇ. ಒಂದು 10-15-12 ದಿವಸದಲ್ಲಿ ಸಿನಿಮಾನೇ ಆಗೋದು. ಇನ್ನು ನಮ್ಮ ಪಾತ್ರಗಳಿಗೆ 2-4 ಸಲ ಬಂದುಬಿಟ್ರೆ ಮುಗ್ದೇ ಹೋಗಿರೋದು. ಸೊ ಹೀಗೆ ನಾನು 4 ಸಿನಿಮಾದಲ್ಲಿ ಅಭಿನಯಿಸ್ತೀನಿ, ತುಳು ಸಿನಿಮಾ. ಅಲ್ಲಿಂದ ನಂತರ
ನನ್ನ ಪುಣ್ಯಕ್ಕೆ ತಾವು ನೋಡಿದ್ರಿ, ನಮ್ಮ ವರದಪ್ಪಣ್ಣಗೆ, ನಮ್ಮ ಸಿದ್ಧಲಿಂಗಯ್ಯ ಅವ್ರ ಸಿನಿಮಾ, ವರದಪ್ಪಣ್ಣ ಅದಕ್ಕೆ ಪ್ರೊಡ್ಯೂಸರು. ಅವರು ನನ್ನನ್ನು ನೋಡ್ತಾರಲ್ಲ, ನನ್ನ ನೋಡಿ ಪಾರ್ವತಮ್ಮ ಅವ್ರಿಗೆ ಹೇಳ್ತಾರೆ, ಪಾರ್ವತಮ್ಮ ಇದು ಒಂದು ಹುಡುಗಿ ಇದ್ದಾಳೆ ಚಿಕ್ಕಮಂಗ್ಳೂರಿನಲ್ಲಿ, ಪ್ರೇಮದ ಕಾಣಿಕೆಗೆ ಫ್ರೆಶ್ಶು ಹೊಸ ಫೇಸ್ ಬೇಕು ಅಂದಿಯಲ್ಲ, ಒಂದ್ಸಲ ಕರ್ಸಿ ನೋಡು ಅಂತ ಹೇಳ್ತಾರಂತೆ. ನನ್ನ ಪುಣ್ಯಕ್ಕೆ ಆ ಸಿನಿಮಾ ಭೂತಯ್ಯನ ಮಗ ಈ ಸಿಲ್ವರ್ ಜುಬ್ಲಿ ಆಗುತ್ತಲ್ಲ, ಅವಾಗ ನಮ್ಮನ್ನು ಕರೆಸಿದ್ರು. ನಾವೆಲ್ಲರೂ ನಮ್ಮ ತಂದೆ ಅಕ್ಕ ನಾವೆಲ್ಲ ಹೋಗಿದ್ವಿ. ಅಲ್ಲಿ ನೋಡಿದಾಗ ಪಾರ್ವತಮ್ಮವ್ರು ಬಂದರು ನೋಡಿ. ಆ ಪಾರ್ವತಮ್ಮವ್ರು ಎಷ್ಟು ಸರಳತೆ, ಎಷ್ಟು ಪ್ರೀತಿಯಿಂದ, ಒಂದಿಷ್ಟು ಹಮ್ಮಿಲ್ಲ, ಯಾವುದೇ ಇರಲಿಲ್ಲ ಸರ್. ಭಾಳ ಪ್ರೀತಿಯಿಂದ ಹತ್ರ ಬಂದು, ನಾನು ಪಾರ್ವತಮ್ಮ ರಾಜ್ಕುಮಾರಮ್ಮ, ನಿನ್ನ ನೋಡಕ್ಕೆ ನಾನು ಬಂದಿದ್ದೀನಿ, ನೀನು ಎಲ್ಲಿ ಉಳ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಎಂಥ ಮಹತ್ವ ನೋಡಿ, ಎಷ್ಟು ದೊಡ್ಡ, ಅದಕ್ಕೆ ದೊಡ್ಡವರಿಗೆ ದೊಡ್ಡ ಗುಣ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಗ ನಾನು ಹೇಳಿದೆ, ನನಗೆ 15, ಹೌದು ಸರ್, 16 ವರ್ಷಕ್ಕೆ ಕಾಲಿಟ್ಟಿದ್ದೀನಿ ಸರ್ ನಾನು. ಪಾರ್ವತಮ್ಮ ಅವ್ರು ಹೇಳಿದ ತಕ್ಷಣವೇ ನಮ್ಮ ಅಕ್ಕ ಹೇಳ್ತಾರೆ, ನಾವು ಹೈಲ್ಯಾಂಡ್ಸಲ್ಲಿದ್ದೀವಿ, ವುಡ್ಲ್ಯಾಂಡ್ಸಲ್ಲಿದ್ದೀವಿ ಅಂತ. ನಾಳೆ 10 ಗಂಟೆಗೆ ನಿನಗೆ ನಾನು ಕಾರ್ ಕಳಿಸ್ತೀನಿ, ನೀನು ಹೈಲ್ಯಾಂಡ್ಸಿಗೆ ಬಾ ಅಂದರು. ನನ್ನ ಬದುಕು ವುಡ್ಲ್ಯಾಂಡ್ಸಿಂದ ಹೈಲ್ಯಾಂಡ್ಸಿಗೆ ಬಂತು. ಅಲ್ಲಿ ನನಗೆ ಮೇಕಪ್ ಟೆಸ್ಟ್ ಆಗುತ್ತೆ, ನಾನು ಸಿಲೆಕ್ಟ್ ಆಗ್ತೀನಿ. ಪ್ರೇಮದ ಕಾಣಿಕೆಗೆ ನಾನು ಮದ್ರಾಸ್ಗೆ ಹೋಗ್ಬೇಕಾಗುತ್ತೆ. ಆವಾಗ ಮದ್ರಾಸ್, ಅವತ್ತಿನ ದಿನ ಪ್ರೇಮದ ಕಾಣಿಕೆಗೆ ರಾಜ್ಕುಮಾರ್ ಅವ್ರ ಸಿನಿಮಾಗೆ ನಾನು ಆಯ್ಕೆ ಆಗದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ನಾನು ಹೀಗೆ ಬೆಳೆಯೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವರ ಪಾರ್ವತಮ್ಮ ಅವರು ಅವರು ಬದುಕಿದಷ್ಟು ದಿನವೂ ಕೂಡ ನನ್ನನ್ನು ಬೆಳೆಸಿದ್ದಾರೆ. ನಾನು ಅವರನ್ನು ಯಾವತ್ತೂ ಕೂಡ ಅವ್ರ ಋಣನ ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ. ನಂತರ ಒಂದು 7 ಸಿನಿಮಾ ರಾಜ್ಕುಮಾರ್ ಅವ್ರ ಜೊತೆ ಮಾಡುವ ಅವಕಾಶ ಸಿಕ್ತು ನನಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ದೊಡ್ಡ ವ್ಯಕ್ತಿತ್ವ, ಆಕಾಶ ಭೂಮಿ ಎಷ್ಟು ಎತ್ತರ ಇದೆಯೋ ಅಷ್ಟು ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಹೊರಗಡೆ ಇರ್ತಕ್ಕಂಥ ಭಾರತೀಯ ಚಿತ್ರರಂಗದ ನಾಯಕಿಯರು ತುದಿಗಾಲಲ್ಲಿರೋರು. ಒಂದೊಂದ್ಸಲನೂ ನಿಮ್ಗೆ ಹೆಂಗೆ ಸಿಕ್ತು ಈ ಪಾಟು, ನಾನು ಐ ವಾಂಟ್ ಟು ಆ್ಯಕ್ಟ್ ವಿತ್ ರಾಜ್ಕುಮಾರ್, ಯು ಆರ್ ವೆರಿ ಲಕ್ಕಿ, ಈ ಥರ ಎಲ್ಲ ಮಾತಾಡೋರು. ಆ ಪುಣ್ಯ ನಮಗೆ ದಕ್ತು. ನಾನು ಆ ಜನ್ಮದ ಋಣಕ್ಕೆ ನಾನು ನಿಜವಾಗ್ಲೂ ಕೋಟಿ ನಮಸ್ಕಾರ ಹೇಳ್ತೀನಿ. ತಾವು ಅಣ್ಣವ್ರ ಜೊತೆಲೆ ಅಭಿನಯಿಸೋಷ್ಟೊತ್ತಿಗಾಗಲೇ ಅವರು 150 ಸಿನಿಮಾಗಳನ್ನ ದಾಟಿ ಕನ್ನಡದ ವರನಟ, ನಟ ಸಾರ್ವಭೌಮರಾಗೋಗಿದ್ರು. ದೊಡ್ಡದ ಹೆಸರು. ತಾವು 15-16 ವರ್ಷದವರು. ಎಸ್. ಏನ್ ಅನ್ಸೋದು ಮೇಡಮ್? ಯಪ್ಪ, ಭಯ ಆಗದ, ನಡುಕ್ತಿದ್ರ? ಭಯನ? ರಾಜ್ಕುಮಾರ್ ಅಂದ್ರೆ ಸರ್, ಒಂದು ದೂರದಲ್ಲಿ ಬರುವಾಗ ಹೀಗೆ ನೋಡೋದು, ಹತ್ರ ಬಂದಾಗ ಪಾದ ಅವ್ರಿಗೆ ಮಾಡ್ಬಿಟ್ರೆ ನಾವು ನೋಡಕ್ಕೆ ಹೆದರಿಕೆ ಆಗೋದು. ಅಷ್ಟು ದೊಡ್ಡ ಮೇರು ಪರ್ವತ ಅದು. ಆದರೆ ಅವರ ಸರಳತೆ, ಅವ್ರು ಎಷ್ಟು ಚೆನ್ನಾಗಿ ಸರ್ ನಮಗೆ ಬದುಕಲ್ಲಿ ಒಂದೊಂದು ಹೆಜ್ಜೆ ಇಡಕ್ಕೂ ಹೇಳ್ಕೊಟ್ರು ಸರ್. ಎಂಥ ಸರಳ ಮನುಷ್ಯ. ಅವ್ರು ಇರೋದು ನೋಡಿನೇ ನಾವು ಇವತ್ತಿಗೂ ಹೇಳ್ತೀನಿ, ರಾಜ್ಕುಮಾರ್ ಅವ್ರನ್ನ ಯಾಕೆ ಪದೇ ಪದೇ ನಾವು ಹೇಳ್ತೀವಿ ಅಂದರೆ, ಎಲ್ಲರ ಜೊತೆಯಲ್ಲೂ ಅಭಿನಯಿಸಿದ್ದೀನಿ. ಆದರೆ ರಾಜ್ಕುಮಾರ್ ಅವರೇ ಯಾಕೆ ನಮಗೆ ನಮ್ಮ ಸ್ಮೃತಿಯಲ್ಲಿ, ನಮ್ಮ ಹೃದಯದಲ್ಲಿ ಯಾಕೆ ನಿಂತರು ಅಂದರೆ, ಅವರು ಪ್ರತಿಯೊಬ್ಬ ಕಲಾವಿದರನ್ನು ಪೋಷಿಸಿದ ರೀತಿ, ಬೆಳೆಸಿದ ರೀತಿ, ಪ್ರೋತ್ಸಾಹ ಕೊಡೋದು ಮಾತ್ರ ಅಲ್ಲ, ಅವ್ರಿಗೇನು ಬೇಕು ಬೇಡ, ಮತ್ತು ಅವ್ರಿಗೇನಾದರೂ ಸಹಾಯ ಮಾಡಬೇಕಾ, ಪಾರ್ವತಿ ಅಂತ ಹೇಳ್ಬಿಟ್ಟು ಒಂದೇ ಸಲ ಹೇಳೋರು. ನನಗೀಗಲೂ ಕೂಡ ನೆನಪಿದೆ, ನಾವು ಫಸ್ಟ್ ಬಂದಾಗ ಬಸ್ಸಲ್ಲಿ ಬರ್ತಿದ್ವಿ, ಯಾರೋ ನಮ್ಮ ದೇವಿ ಅಕ್ಕ, ಜೈರಾಮ್ ಮಾಸ್ಟರ್ ಅವರ ಅಸಿಸ್ಟೆಂಟ್ ದೇವಿ ಅಕ್ಕ ಹೋಗಿ ರಾಜ್ಕುಮಾರ್ ಅವ್ರ ಹತ್ರ ಹೇಳ್ತಾರೆ, ಪಾವ ಮಾಸ್ಟ್ರೇ, ಅವ ಹುಡುಗಿ ಚಿಕ್ಕಮಂಗ್ಳೂರಿಂದ ಬಸ್ಸಲ್ಲಿ ಬರ್ತಾರೆ, ರಾಜ್ಕುಮಾರ್ ಹೀರೋಯಿನ್ ಬಸ್ಸಲ್ಲಿ ಬರ್ತಾರೆ ಅಂತ. ಅವ್ರಿಗೆ ತಕ್ಷಣವೇ ಪಾರ್ವತಮ್ಮ ಅವ್ರನ್ನ ಕರೆದು, ಪಾರ್ವತಿ, ನಮ್ಮ ಪಿಕ್ಚರು ಮಾಡುವಂಥ ಹೀರೋಯಿನ್ ಬಸ್ಸಲ್ಲಿ ಬರಬಾರ್ದು, ನೀನು ಅವ್ರಿಗೆ ಕಾರ್ ಮಾಡಿ ಕಳಿಸು ಅಂತ ಹೇಳ್ತಾರೆ. ಅದು ನೋಡಿ, ಗಂಡನಿಗಿಂತ ಹೆಂಡತಿ 2 ಹೆಜ್ಜೆ ಮುಂದೆ ಹೋಗ್ತಾರೆ. ಹೋಗುವಾಗ ಸಾರಾ ಗೋವಿಂದು ಮತ್ತು ಗೋವಿಂದರಾಜು ಇಬ್ಬರನ್ನೂ ಹಾಕಿ
ನಾನು ಎಷ್ಟು ದಿನ ಅಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿವರೆಗೂ ಚಿಕ್ಕಮಂಗ್ಳೂರಿಗೆ ಹೋಗುವಾಗೆಲ್ಲ ನನಗೆ ಅವ್ರ ಜೊತೆಯಲ್ಲೇ ಕಾರಲ್ಲಿ ಕಳಿಸ್ಕೊಡೋರು. ಯಾರಿದ್ದಾರೆ ಸರ್ ಈಗ? ಇವತ್ತು ಯಾರಿದ್ದಾರೆ ಹೇಳಿ? ಈ ಥರದ ಒಂದು ಅವಕಾಶ ನಮಗೆ ಅಲ್ಲಿ ಸಿಕ್ತು. ರಾಜ್ಕುಮಾರ್ ಅವರು ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ನಾವು ಅಷ್ಟು ಸಿನಿಮಾಗಳಲ್ಲಿ ನಟಿಸ್ಲಿಕ್ಕೆ ಸಾಧ್ಯವಿರ್ತಿರಲಿಲ್ಲ. ಭಯ ಇತ್ತು. ಅವ್ರನ್ನ ನೋಡ್ತಾ ನೋಡ್ತಾ ನಾವು ಅನೇಕ ವಿಚಾರಗಳನ್ನು ಕಲ್ತ್ವಿ ಸರ್. ಅವರಿಗೆ ವೃತ್ತಿಯ ಮೇಲೆ ಇರ್ತಕ್ಕಂಥ ಭಯ, ಪ್ರೇಕ್ಷಕರು ಅವರ ಬಗ್ಗೆ ಅವರ ಇಮೇಜನ್ನು ಉಳಿಸ್ಕೊಳ್ಳಿಕ್ಕಾಗಿ ಅವರು ಪಡುವ ತ್ಯಾಗ ಮಾಡುವ ಅನೇಕ ಪರಿ ಇದೆಯಲ್ಲ, ಇವೆಲ್ಲವನ್ನೂ ಅವ್ರು ಯಾರಿಗೂ ಪಾಠ ಹೇಳ್ಕೊಟ್ಟಿಲ್ಲ. ಆದರೆ ಅವೆಲ್ಲವನ್ನು ಕೂಡ ಅವರ ನಡವಳಿಕೆ ಮುಖಾಂತರ ಬೇರೆಯವರಿಗೆ ಅವರ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮಗೆ ಯಾರೂ ಕೂಡ ಪಾಠ ಮಾಡಿಲ್ಲ. ಒಂದು ದಿನವೂ ಕೂಡ ನೀವು ಹೀಗೆ ಮಾಡಿ ಅಂತ ನಾನು ತಿಳಿದ ಮಟ್ಟಿಗೆ ಅವ್ರ ಮಕ್ಕಳಿಗೆ ಹೇಳಿದ್ದು ನಾನು ನೋಡಿಲ್ಲ, ಜೋರಾಗಿ ಮಾತಾಡಿರೋದು. ಬಟ್ ಅವರ ನಡವಳಿಕೆ ಇದೆ ನೋಡಿ, ಅವರು ನಡ್ಕೋತಿದ್ರು. ಯಾಕೆಂದರೆ ಎಲ್ಲರ ಜೊತೆಯಲ್ಲಿ, ವರ್ಕರ್ಸ್ ಜೊತೆಯಲ್ಲಿ ಹೋಗಿ ಊಟ ಕೂರೋರು, ಒಟ್ಟಿಗೆ ಎಲ್ಲರೂ ಊಟ ಮಾಡುವಾಗ ಅದು ನಮಗನ್ಸಿದ್ದೇನೆಂದರೆ ಅವ್ರು ನಮ್ಗೆ ತುಂಬ ಹತ್ತಿರ ಆಗಿಬಿಟ್ರು. ಅರೆ, ಅವರು ಬಹಳ ಇಷ್ಟು ಪ್ರೀತಿಯಿಂದ ನಮ್ಮೆಲ್ಲರ ಜೊತೆಯಲ್ಲಿ ಬಂದು ಊಟಕ್ಕೆ ಕೂರ್ತಾರಲ್ಲ, ಆದರೆ ಅವರು ಕೂತಿದ್ದು ರೀತಿ ಬೇರೆ. ನನಗೆ ಸಿಗುವ ಊಟ ಅವ್ರಿಗೂ ಸಿಗಲಿ ಅಂತ. ಅದು ರಾಜ್ಕುಮಾರ್ ಅವರು. ಅಂಥ ಶ್ರೇಷ್ಠ ನಟನ ಜೊತೆಯಲ್ಲಿ ಅಭಿನಯಿಸಲಿಕ್ಕೆ ನಂಗೆ ಅವಕಾಶ ಸಿಕ್ತು ಸರ್. ನನಗೆ ಹೆದರಿಕೆ ಆಗಲಿಲ್ಲ. ನಂತರ ಅವರಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ಮೇಡಮ್, ತಾವು ಪ್ರಾರಂಭದ 4 ಚಿತ್ರಗಳು ತಮ್ಮದು ತುಳು, ಆದರೆ ಆ ಚಿತ್ರಗಳು ಲಭ್ಯವಿಲ್ಲ ಅಂತ ಒಂದು ಮಾತನ್ನು ಕೂಡ ತಾವು ಒಂದು ಕಡೆ ಹೇಳಿದ್ದೀನಿ. ಹೌದು ಸರ್, ಹೌದು. ಅದು ಒಂದು ವಿಷಾದನೀಯ, ಯಾಕೆಂದ್ರೆ ನಾವು ನೋಡೋಕ್ಕಾಗ್ತಿಲ್ಲ. ಬಹುಶಃ ತಾವು ತಮ್ಮನ್ನು ಮೊದಲ ಬಾರಿಗೆ ದೊಡ್ಡ ಪರದೆ ಮೇಲೆ ನೋಡಿದ್ದು ಭೂತಯ್ಯನ ಮಗ ಅಯ್ಯೋ ಅಂತ ಅನ್ಕೋತೀನಿ. ಇಲ್ಲ ಸರ್, ನಾನು ತುಳು ಪಿಕ್ಚರೇ ನೋಡಿದ್ದೆ. ಅಲ್ಲ, ತಾವು ನೋಡಿದ್ರಿ. ಬಟ್ ನಿಮಗೆ ಏನು ಅನ್ನಿಸ್ತು ಮೊದಲನೇ ಬಾರಿಗೆ ತಾವು ಭೂತಯ್ಯನ ಮಗುನಲ್ಲಿ ಒಂದು ಸಣ್ಣ ರೋಲಲ್ಲಿ ಕಾಣಿಸ್ಕೋತೀರಾ? ನನಗೆ ರೋಲ್ ಗೀಲ್ ಅಂತ ಏನು ಅನಿಸ್ಲೇ ಇರಲಿಲ್ಲ ಸರ್. ನನ್ನನ್ನು ನಾನು ನೋಡ್ತಾ ನಿಂತಿದ್ದೆ ಅಷ್ಟೇ. ನಾನು ತಮ್ಮನ್ನ ಈಗ ನಾವು ಒಂದು ಪ್ರದರ್ಶನ ಮಾಡಿದಾಗ ತಮ್ಮಲ್ಲಿರುವಂಥ ಒಂದು ಮಗು ಹೊರಗಡೆ ಬಂದಿದ್ದನ್ನು ನಾನು ನೋಡಿದೆ. ತಾವು ತನ್ಮಯರಾಗಿ ನೋಡಿ ಅದರೊಳಗೆ ಮುಳುಗು ಹೋಗ್ತಾ ಇದ್ರಿ. ನಾನು ಅದನ್ನೇ ಆಶ್ಚರ್ಯ ಪಡ್ತಿದ್ದೆ. 16 ವರ್ಷದಲ್ಲಿ ತಾವು ಮೊದಲನೇ ಬಾರಿ ಅಣ್ಣವ್ರ ಜೊತೆಯಲ್ಲಿ ಹೀರೋಯಿನ್ ಆಗಿ ನೋಡಿದಾಗ ಪ್ರೇಮದ ಕಾಣಿಕೆಯಲ್ಲಿ ತಾವು ಯಾವ ರೀತಿ ಥಿಯೇಟ್ರಲ್ಲಿ ಮುಳುಗೋಗಿದ್ರಿ? ಸರ್, ಆಗೆಲ್ಲ ಏನಂದರೆ ಎಲ್ಲ ಚಿತ್ರಗಳು, ರಾಜ್ಕುಮಾರ್ ಸಿನಿಮಾಗಳು 100 ದಿನ, 25 ವಾರ, 2 ವರ್ಷ, 1 ವರ್ಷ ಈ ಥರನೇ ಓಡ್ತಿತ್ತು. ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರು ಒಂದು ಸಂಚಲನವನ್ನು ಮೂಡಿಸಿದ್ರು. ಅವ್ರ ಸಿನಿಮಾ ಅಂದರೆ ಎಲ್ಲ ಊರಿಗೂ ಬಸ್ಸಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋದು, ತಂಡ ಪೂರ್ತಿ ಹೋಗಿ ಅಲ್ಲೇ ಉಳ್ಕೊಂಡು ಎಲ್ಲರೂ ಕೂಡ. ಆವಾಗ ಈಗಲೂ ಇದೆ ನನ್ನ ಹತ್ರ ಎಲ್ಲ ಚಿತ್ರಗಳದ್ದು ಬೆಳ್ಳಿ ತಟ್ಟೆಗಳು, ಬೆಳ್ಳಿ ಲೋಟಗಳು, ಬೆಳ್ಳಿ ಬೌಲ್ಗಳು, ಇವೆಲ್ಲವೂ ಕೂಡ ಅವಾಗೆಲ್ಲ ಕೊಡ್ತಾ ಇದ್ದಿದ್ದು ಅಪ್ಪಟ ಬೆಳ್ಳಿಗೆ. ಆದರೆ ಅವುಗಳನ್ನೆಲ್ಲ ಕೊಟ್ಟು ಎಷ್ಟೊಂದು ಚೆನ್ನಾಗಿ ಆ ಊರಿನ ಜನ, ಥಿಯೇಟ್ರ್ನವರು ಎಷ್ಟು ಆತ್ಮೀಯತೆಯಿಂದ ಬರಮಾಡ್ಕೋತಿದ್ರು. ಅಲ್ಲಿ ರಾಜ್ಕುಮಾರ್ ಅವರು ಹಾಡ್ತಿದ್ರು. ಅನೇಕ ರಾಜ್ಕುಮಾರ್ ಅವ್ರ ನಂತರದ ದಿನಗಳಲ್ಲಿ ನಾನು ಅವ್ರ ಜೊತೆಯಲ್ಲಿ ಮ್ಯೂಸಿಕಲ್ ನೈಟಲ್ಲೂ ಹಾಡ್ತಿದ್ದೆ, ಹೋಗ್ತಿದ್ದೆ. ಅದೆಲ್ಲ ನೋಡಿದಾಗಲೂ ಕೂಡ ನಾವು ಯಾವತ್ತೂ ಕೂಡ ತಾವು ಹೇಳಿದ್ರಲ್ಲ, ನಾನು ಯಾವುದನ್ನು ಮರ್ತಿಲ್ಲ. ಈಗ ರಾಜ್ಕುಮಾರ್ ಅವರ ನಂತರದಲ್ಲಿ ತಾವು ಅವತ್ತಿನ ಕಾಲಘಟ್ಟದಲ್ಲಿದ್ದಂತಹ ಎಲ್ಲ ಕನ್ನಡದ ಬಹುತೇಕ ನಾಯಕ ನಟರ ಜೊತೆಯಲ್ಲಿ ತಾವು ಅಭಿನಯಿಸಿದ್ದೀರ. ಅದು ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಶಂಕರ್ನಾಗ್ ಅವರು ಇರ್ಬೋದು, ಅನಂತ್ನಾಗ್ ಇರ್ಬೋದು, ಶ್ರೀನಾಥ್ ಇರ್ಬೋದು. ಈ ಬೆಳವಣಿಗೆಯ ಬಗ್ಗೆ ಏನಾದರೂ ಒಂದೆರಡು ಮಾತುಗಳನ್ನು ನಮ್ಮ ಜೊತೆಯಲ್ಲಿ. ಸರ್, ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಒಂದು 7 ಸಿನಿಮಾ ಆದ ತಕ್ಷಣ ಒಂದೇ ಮುಖ ಯಾವಾಗ್ಲೂ ಅಭಿನಯಿಸೋಕ್ಕಾಗಲ್ಲ. ಹಾಗೆ ಉದ್ಯಮದಲ್ಲಿ ಬೇರೆ ಬೇರೆ ನಾಯಕರ ಜೊತೆಯಲ್ಲಿ ಅಭಿನಯಿಸ್ಲಿಕ್ಕೆ ಅವಕಾಶಗಳು ಬರುತ್ತೆ. ಸೊ ಆ ಅವಕಾಶಗಳನ್ನು ಕೂಡ ನಾವು ಪಡ್ಕೋಬೇಕಾಗತ್ತೆ. ನಂತರ ನನಗೆ ಹೆಚ್ಚು ಸಿನಿಮಾದಲ್ಲಿ ನಾನು ನಟಿಸಿದ್ದು ಅಂಬರೀಷ್ ಅಂಡ್ ಶಂಕರ್ನಾಗ್ ಜೊತೆ. ಅದು ಕೂಡ ಒಂದು ಅಳತೆ ಆದ ತಕ್ಷಣ ಇನ್ನೊಬ್ಬರು ನಾವು ಜೊತೆಯಲ್ಲಿ ಅಭಿನಯಿಸ್ಬೇಕಾಗತ್ತೆ. ಕಲಾವಿದರಿಗೆ ಆಯಸ್ಸು ಹೀರೋಯಿನ್ಗಳಿಗೆ ಒಂದು ಸ್ವಲ್ಪ ಕಮ್ಮಿನೇ ಆಯಿತಾ. ಹೀರೋಗಳಿಗಿರುವಷ್ಟು ಆಯಸ್ಸು ಅಂದರೆ ಚಿತ್ರರಂಗದಲ್ಲಿ ನಮಗೆ ಹೀರೋಯಿನ್ಸ್ಗಳಿಗೆ ಇಲ್ಲ. ನಾವು ಅದೇನೋ ಗೊತ್ತಿಲ್ಲ, ಆಗಂತೂ ಮದುವೆ ಆಯಿತು ಅಂದರೆ ಮುಗ್ದೇ ಹೋಯ್ತು.
ಮದುವೆ ಆದಮೇಲೆ ನಿಮಗೆ ಆ ಜನಪ್ರಿಯತೆಯಿಂದ ಜನರೇ ಕೂಡ ಆವಾಗ ನಮ್ಮನ್ನು ನಿರಾಕರಿಸ್ಬಿಡೋರು. ಈಗ ನೋಡಿ ಬದಲಾಗಿದೆ. ಈಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸರ್, ನನಗೆ ಒಂದೊಂದು ಸಲ ಅನಿಸುತ್ತೆ ಮಂಜುಳಾ ಅಂತ ಶ್ರೇಷ್ಠ ನಟಿ ಇವತ್ತಿನ ಸ್ಥಿತಿಯಲ್ಲಿ ಆಕೆ ಇದ್ದಿದ್ದರೆ ಇನ್ನೊಂದಷ್ಟು ವರ್ಷಗಳ ಕಾಲ ಬದುಕಿರೋರು. ಎಲ್ಲರೂ ಕೂಡ ತಮ್ಮ ಮದುವೆಯನ್ನು ಮುಚ್ಚಿಟ್ಟು ಹೇಳ್ಕೊಳಕ್ಕಾಗದೆ, ಮಾಧ್ಯಮಕ್ಕೆ ತಿಳಿಸೋಕ್ಕಾಗದೆ ಅನೇಕ ಪೇಚಿಗೆ ಸಿಕ್ಕಾಕೊಳ್ಳೋರು ಮತ್ತು ಅವರು ಜೀವನದಲ್ಲಿ ಕಳ್ಕೊಳ್ಳೋರು, ಅವಕಾಶ ವಂಚಿತರಾಗ್ತಿದ್ರು. ಈಗ ಹಾಗಲ್ಲ. ಈಗ ಮದುವೆ ಆಗಿದೆ, ಲವ್ ಮಾಡ್ತೀವಿ ಅನ್ನೋದೇ ಒಂದು ದೊಡ್ಡ ಶ್ರೇಷ್ಠ ಸಾಧನೆ ಅಂತ ಕೆಲವರು ಅದನ್ನೇ ದೊಡ್ಡದಾಗಿ ದಿನ ಬೆಳಗಾದರೆ ನಿಮಗೆ ಯೂಟ್ಯೂಬಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ. ಈಗಕ್ಕೂ ಕಾಲ ಆಗಕ್ಕೂ ಬದಲಾಗಿದೆ. ಬಟ್ ನಾನು ಒಂದೇ ಸಂತೋಷವಾಗಿ ಹೇಳಬಲ್ಲೆ ಸರ್, ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಹೇಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಆಗ, ನಾನು ಹೇಳ್ತಿದ್ದೆ 70, 80, 90ರ ಈ ದಶಕಗಳಲ್ಲಿ ಅಷ್ಟೇ ಭಯಭಕ್ತಿ ವಿಷ್ಣುವರ್ಧನ್ ಅವ್ರಿಗೂ ಇತ್ತು, ಅಷ್ಟೇ ಭಯಭಕ್ತಿ ಅಂಬರೀಷ್ರವರಲ್ಲಿತ್ತು, ಶಂಕರ್ನಾಗು, ಅನಂತನಾಗು, ನಾನು ಯಾರ್ಯಾರ ಜೊತೆ, ಶ್ರೀನಾಥ್ ಅವರು, ಎಲ್ಲರ ಜೊತೆಯಲ್ಲೂ ಪ್ರತಿಯೊಬ್ಬರಿಗೂ ಕೂಡ ವೃತ್ತಿ ಅಂದರೆ ವೃತ್ತಿ ಧರ್ಮ ಅಂತಿತ್ತು ಸರ್. ಭಯ ಬೀಳ್ತಿದ್ರು, ಜನರಿಗೂ ಭಯ ಬೀಳ್ತಿದ್ರು. ತಮಗೆ ಅನ್ನ ಕೊಟ್ಟಂಥ ನಿರ್ಮಾಪಕರು, ನಿರ್ದೇಶಕರನ್ನು ಕಂಡ್ರೆ ಭಯ ಬೀಳೋರು. ಇಂಡಸ್ಟ್ರಿಲಿ ನಾನು ಬೆಳಿಬೇಕು, ಸಾಧನೆ ಮಾಡಬೇಕು ಅನ್ನುವಂಥ ಭಾಳ ದೊಡ್ಡ ಒಂದು ಆಸೆಯನ್ನು ಇಟ್ಕೊಂಡು ಉದ್ಯಮದಲ್ಲಿ ಬೆಳೀತಿದ್ರು. ಅದರಿಂದಾಗಿ ನಮಗೆಲ್ಲರ ಜೊತೆಯಲ್ಲೂ ಅಭಿನಯಿಸಲಿಕ್ಕೆ ಒಂದು ಅವಕಾಶ ಸಿಕ್ತು. ಬಟ್ ನನಗೆ ಈಗಲೂ ಕೂಡ ಒಂದು ನೋವಿದೆ, ಪುಟ್ಟಣ್ಣ ಕಣಗಾಲ್ ಅವ್ರ ಸರ್ ಜೊತೆಯಲ್ಲಿ ನನಗೆ ಅಭಿನಯಿಸ್ಲಿಕ್ಕೆ ಅವಕಾಶನೇ ಸಿಗಲಿಲ್ಲ. ಅವರು ಕೇಳಿದ್ರು ಒಂದು ಸಿನಿಮಾ ಮಾಡೋಣ ಅಮ್ಮ ಅಂತ, ಕರೆಸಿದ್ರು ಕೂಡ. ನಂತರ ಅವ್ರನ್ನೇ ನಾವು ಕಳ್ಕೊಂಡ್ಬಿಟ್ವಿ. ಅಂದರೆ ಅದು ಕೊನೆಗಾಲದಲ್ಲಿ ಅದು ಕೇಳಿರ್ತಕ್ಕಂಥದ್ದು. ಅದು ಬಿಟ್ಟರೆ ಒಂದು 59 ಜನರ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಅವರೆಲ್ಲರಿಗೂ ಕೂಡ ನನಗೆ ಅವಕಾಶ ಕೊಟ್ಟಂಥ ನಿರ್ಮಾಪಕರು, ನಿರ್ದೇಶಕರು, ಇವರೆಲ್ಲರಿಗೂ ನಾನು ಋಣಿಯಾಗಿದ್ದೀನಿ ಸರ್. ಅವರೆಲ್ಲರೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದರಿಂದ ನಾನು ಉದ್ಯಮದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಯಿತು. ಅಲ್ಲಿ ಇಲ್ಲಿ ಎದುರಿಗಿದಾರಲ್ಲ ಅವ್ರು ಮಾತ್ರ ನಂಗೆ ಒಂದೂ ಪಿಕ್ಚರ್ ಕೊಟ್ಟಿಲ್ಲ ಸರ್. ಏಕ ವ್ಯಕ್ತಿ ಪಿಕ್ಚರ್ ನಿಮ್ಮ ತಂದೆ ಜೊತೆಯಲ್ಲಿ ನಾನು ಮಾಡಿದ್ದೀನಪ್ಪ, ಅದಕ್ಕೆ ಹೇಳಿದ್ದು. ನಿಮ್ಮ ಸಿನಿಮಾದಲ್ಲೇ ಮಾಡಿದ್ದೀನಿ ನಾನು. ನಂಬರ್ 5 ಏಕ. ಹೌದು ಸರ್. ತಮ್ಮ ಈ ಹೆಸರುಗಳನ್ನ ನಾವು ಹೇಳಿದಾಗ ಅವ್ರ ಬಗ್ಗೆ ಏನಾದರೂ ತಮಗೆ ಈಗ ಶಂಕರ್ನಾಗ್ ಬಗ್ಗೆ ಜ್ಞಾಪಿಸ್ಕೊಂಡಾಗ, ಅಥವಾ ಅಂಬರೀಷನ್ ಬಗ್ಗೆ ಜ್ಞಾಪಿಸ್ಕೊಂಡಾಗ, ವಿಷ್ಣುವರ್ಧನ್ ಬಗ್ಗೆ ಜ್ಞಾಪಿಸ್ಕೊಂಡಾಗ ಏನಾದರೂ, ನಾನು ಯಾರು ನಿಮ್ಮ ಫೇವ್ರೇಟ್ ಅಂತ ದಯವಿಟ್ಟು ಕೇಳಲ್ಲ, ಯಾವ ಚಿತ್ರ ನಿಮ್ಗೆ ಇಷ್ಟ ಅಂತ ಕೇಳಲ್ಲ. ಯಾಕೆಂದರೆ ತಾವು ಮಾಡಿರೋ ಎಲ್ಲ ಚಿತ್ರಗಳು ತಮ್ಗೆ ಇಷ್ಟ ಇರುತ್ತೆ. ಎಲ್ಲ ನಾಯಕರುಗಳು ಕೂಡ ತಮ್ಮ ಜೊತೆಯಲ್ಲಿ, ಅಥವಾ ಇಡೀ ಎಲ್ಲ ನಿರ್ದೇಶಕರು ಕೂಡ ತಮ್ಮ ಜೊತೆ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳಿದ್ದಾರೆ. ಬಟ್ ಏನಾದರೂ ಹೇಳುವಂಥದ್ದು, ಗುರ್ತಿಟ್ಕೊಳ್ಳುವಂಥದ್ದು, ಈಗ ಅಂಬರೀಷ್ ಅವ್ರ ಜೊತೆ ನಾನು ನಟಿಸ್ಬೇಕಾದ್ರೆ ಈ ರೀತಿಯಾದಂಥ ಆಯಿತು, ಅಥವಾ ಅಂಥದಂಥ ಚಿತ್ರದಲ್ಲಿ ತಾವು ಮಾಡಿದ್ದೀರಾ. ಅವತ್ತಿಗೆ ಅದೊಂದು ರೀತಿ ಕಲ್ಟ್, ಅವತ್ತಿನ ಕಾಲಘಟ್ಟದಲ್ಲಿ ಬ್ಯಾನ್ ಆಗುವಂಥ ಮಟ್ಟಕ್ಕೆ ಹೋಗಿದ್ದಂತಹ ಚಿತ್ರ. ಅದರಲ್ಲಿ ತಮ್ಮದು ಒಂದು ಅದ್ಭುತವಾದಂತಹ ಪಾತ್ರ. ಸೊ ಅಂಥ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾಗ ಆಗಿರ್ತಕ್ಕಂಥ ಏನಾದರೂ ಅನುಭವಗಳನ್ನು ನಮ್ಮ ಜೊತೆಲಿ ಸರಿ ಅಂತ ಬಂದಾಗ, ಇವಾಗಿನ ಹಾಗೆ ಮೈ ಚಳಿ ಬಿಟ್ಟು ಆ್ಯಕ್ಟ್ ಮಾಡುವಂಥ ದಿನ ಅದಾಗಿರಲಿಲ್ಲ. ಅದರಲ್ಲಿ ನನಗೆ ತಂಗಿಯ ಪಾತ್ರ. ತಂಗಿ ಬಂದು ಅವಳನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಅವಳನ್ನು ವೇಶ್ಯಾವಾಟಿಕೆಗೆ ಹಾಕಿರ್ತಾರೆ. ಅವಳು ಯಾರನ್ನ ತಂದು ಎದುರಿಗೆ ನಿಲ್ಲಿಸ್ತಾರೋ ಆಕೆನೇ ಅಣ್ಣ ಆಗಿರ್ತಾನೆ. ಅಂಥ ಒಂದು ಅದ್ಭುತವಾದಂಥ ಒಂದು ದೃಶ್ಯ ಅದು. ಆದರೆ ನನ್ನ ತಿಳುವಳಿಕೆಗೆ ಅದು ಇಷ್ಟ ಆಗಿರಲಿಲ್ಲ. ನಾನು ಈ ಸಿನಿಮಾ ನನಗೆ ಬೇಡ, ನಾನು ಆ್ಯಕ್ಟ್ ಮಾಡಲ್ಲ ಅಂತ ಹೇಳಿಬಿಟ್ಟು, ಅದು ಲಂಗ, ಸೀರೆ ಬಿಚ್ಚಿ ಲಂಗ ಮತ್ತು ರವಿಕೆಯಲ್ಲಿ ಇರಬೇಕಾಗಿತ್ತು. ನಾನಿದು ಮಾಡಲ್ಲ ಅಂತ ಹೇಳಿದೆ. ಆಗ ನನ್ನ ಹತ್ರ ಬಂದು ಪಾಪ ಡೈರೆಕ್ಟ್ರು ರಾಜೇಂದ್ರ ಸಿಂಗ್ ಬಾಬು ಅವರು, ಜಯಮಾಲ ನೀನು ನನಗೆ ಮುನ್ನಿ ಥರ, ನಾನು ನಿಂಗೆಲ್ಲಾದ್ರೂ ಆ ಥರ ಮಾಡ್ತೀನಮ್ಮ, ಇದು ನಿಂಗೆ ತುಂಬ ಹೆಸರು ಕೊಡುತ್ತೆ, ನೀನು ನೆನೆಸ್ಕೋತೀಯ ನನ್ನನ್ನು ಅಂತ ಹೇಳೋರು. ಆದರೂ ನನ್ನ ಮನಸ್ಸು ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು ಅವರು ಒಂದು ಮಾತು ಹೇಳಿದ್ರು, ಜಯಮಾಲ ನೀನು ಇದನ್ನು ಮಾಡು, ನಿನಗೆ ಯಾವತ್ತಾದರೂ ಈ ಸಿನಿಮಾ ನೋಡಿದಾಗ
ನೀನು ರಶಸ್ ನೋಡ್ತೀಯ, ಅವಾಗ ನೋಡಿದಾಗ ನೀನು ಮಾಡಿದ್ದು ತಪ್ಪು ಅಂತ ಅನಿಸ್ಬಿಟ್ರೆ ನಾನು ವೃತ್ತಿಯನ್ನೇ ಬಿಟ್ಬಿಡ್ತೀನಿ. ನಿನ್ನ ಬಗ್ಗೆ ಅಷ್ಟು ಗೌರವ ಬರುತ್ತೆ ಆ ದೃಶ್ಯದಲ್ಲಿ, ನಾನು ಆ ಥರ ನಿನಗೆ ಚಿತ್ರಿಸ್ತೀನಿ, ಡೋಂಟ್ ವರಿ ಅಂತ ಅಂದರು. ನನಗೆ ಅವರು ಕನ್ವಿನ್ಸ್ ಆಯ್ತಲ್ಲ, ನಾನು ಅದು ಸಿನಿಮಾ ಮಾಡಿದೆ. ಬಟ್ ಮಾಡುವಾಗೆಲ್ಲ ಮುಜುಗರದಿಂದನೇ ಮಾಡಿದೆ ಸರ್. ಅದು ಎಷ್ಟು ಎತ್ತರಕ್ಕೆ ಹೋಯಿತು ಆ ಸಿನಿಮಾ ಅಂತಂದರೆ, ಅದು ಭಾರತೀಯ ಚಿತ್ರರಂಗದಲ್ಲಿ ಎಲ್ಲ ಭಾಷೆಗೂ ಹೊರಟೋಯ್ತು. ಆ್ಯಂಡ್ 1-2 ಭಾಷೆಯಲ್ಲಿ ನನ್ನೇ ಕರೆದ್ರು ನಾನು ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಆಗ ನಾನು ಜಾಸ್ತಿ ಸಿನಿಮಾ ಮಾಡ್ತಿದ್ದೆ. ಸೊ ಈ ಥರ ಅಂತ ಭಾಳ ದೊಡ್ಡ ಹೆಸರು ತಂದುಕೊಟ್ಟಿತ್ತು. ನಾವು 3 ಜನ ಆದರೆ ಆ ಚಿತ್ರದ ನಂತರ ಬೆಳೆದ್ವಿ ಸರ್. ರಾಜನ್ ಸಿಂಗ್ ಬಾಬು ಅವರು, ಅಂಬರೀಷ್ ಅವರು, ನಾನು. ನಮಗೆ 3 ಜನಕ್ಕೆ ಮತ್ತೆ ಒಂದು ಬೇರೆ ಒಂದು ಬದುಕು ಹೆಚ್ಚಿನ ರೀತಿಯಲ್ಲಿ ಸಿಕ್ತು. ಗಿರಿಕನ್ಯೆಯಿಂದ ತಾವು ಇದೇ ಅಂಬರೀಷ್ ಅವರು ಅಜಿತ್ ಅಂತ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ನಾವು ಗೋವಾದಲ್ಲಿ ಶೂಟಿಂಗು. ಈ ಮೋಟ್ರ್ ಬೋಟು ಸರ್, ನನಗೆ ಸ್ವಿಮ್ಮಿಂಗ್ ಬರಲ್ಲ. ನಾನು ಹೇಳಿದ್ದೆ ನನಗೆ ಸ್ವಿಮ್ಮಿಂಗ್ ಬರಲ್ಲ, ನಾನೇನಾದರೂ ಇದರೊಳಗಡೆ ಬಿದ್ದುಬಿಟ್ರೆ ನನಗೆ ಹೆದರಿಕೆ, ನನಗೆ ವಾಟರ್ ಫೋಬಿಯಾ, ನಂಗೆ ಬರಲ್ಲ ಸರ್, ನಂಗೆ ನೀರು ಅಂತ. ಕುತ್ಕೊಳ್ಳಮ್ಮ, ನಿಂಗೆ ಏನು ಮಾಡ್ತೀನಿ, ಕುತ್ಕೊಳ್ಳಮ್ಮ ನೀನು ಅಂತ ಹೇಳಿಬಿಟ್ರು. ಆಯಪ್ಪ ಹೇಳಿದ್ರಲ್ಲ ಸರ್, ನನ್ನ ಮೆಲ್ಲ ಸರ್. ಆಯಪ್ಪ ಭೂಮಿ ಮೇಲೆ 4 ಚಕ್ರದಲ್ಲಿ ಓಡಿಸ್ಕೊಂಡು ಹೋಗುವಾಗ್ಲೇ ಗಾಡಿ ಆಕಾಶದಲ್ಲಿ ಹಿಂಗಿರುತ್ತೆ. 1 ಸೆಕೆಂಡ್ ಯೋಚನೆ ಮಾಡಿ ಸರ್. ಅವರು ನನಗೆ ಗೊತ್ತಿದ್ದು ಇಷ್ಟೇ ಸರ್, ಹಿಂಗೆ ಹೋದೆ, ನನಗೆ ಗೊತ್ತೇ ಇಲ್ಲ ಸರ್. ನಾನು 3 ದಿನ ಕೋಮ ಥರ. ನನ್ನನ್ನು ಸಮುದ್ರದೊಳಗೆ ಹಾಕಿ, ನೀವು ತಮಾಷೆ ಹೇಳ್ತೀನಿ, ಹಾಕ್ಬಿಟ್ಟು ಅಲ್ಲೋದ್ರು. ಎಲ್ಲಯ್ಯ ಹೀರೋಯಿನ್ ಅಂದರೆ ಹಿಂಗೆ ತಿರುಗಿ ನೋಡಿದ್ರಂತೆ. ಅಯ್ಯೋ ಎಲ್ಲೋದ್ರು. ನಾನು ಪುಣ್ಯಕ್ಕೆ ನನ್ನನ್ನು ಅವರು ನನ್ನ ಗಾರ್ಡ್ಗಳು ಬಂದು ನನ್ನನ್ನು ಬಚಾವ್ ಮಾಡಿ ನನಗೆ ಕಾನ್ಷಿಯಸ್ಸೇ ಹೋಗಿತ್ತು 3 ದಿನ ಸರ್. ಅಂದರೆ ಅಂಬರೀಷು ನಾನು ಎದ್ದ ಮೇಲೆ ನಾನು ಸತ್ಗಿದ್ದೋಗ್ಬಿಡ್ತಿದ್ದೆ ಕಣಮ್ಮ, ನನ್ನ ಹಾರ್ಟ್ ಅಟ್ಯಾಕ್ ಆಗೋದು ಒಂದು ಬಾಕಿ 3 ದಿನ ಆದಮೇಲೆ ಹೇಳ್ತಿದ್ಯಾ ನೀನು, ನನಗೆ ಗೊತ್ತೇ ಇಲ್ಲ, ನೀನು ನನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ. ನಾನಂದೆ, ಅಂಬರೀಷ್ ನಿಮ್ಮನ್ನು ಎಲ್ಲಿ ಇಟ್ಕೊಳ್ಳೋದು ಅಂಬರೀಷ್, ನೀವು ಆಕಾಶದಲ್ಲಿ ಅಲ್ಲ ಭೂಮಿಲೇ ಇರಲಿಲ್ಲ ಅಂದೆ. ನಾನು ನೀರಿನಲ್ಲಿ ಇದ್ದಲ್ಲಮ್ಮ ಅಂತ ಹೇಳ್ತಿದ್ರು. ಹೀಗೆ ಸರ್ ಅಂಬರೀಷ್ ಅವರು ಅವ್ರ ಜೊತೆಯಲ್ಲಿ ಅಭಿನಯಿಸುವಾಗ ಪಾಪ ಮನಸ್ಸು ಮಾತ್ರ ಮಕ್ಕಳಿದ್ದ ಹಾಗೆ ಅವ್ರಿಗೆ ಸರ್. ನಮ್ಮೆಲ್ಲ ಹೀರೋಗಳು ಒಳ್ಳೆಯವರು ಸರ್. ನಾನು ಶಿವರಾಜ್ ಕುಮಾರಲ್ಲೂ ಜೊತೆಯಲ್ಲೂ ಆ್ಯಕ್ಟ್ ಮಾಡಿದ್ದೀನಿ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಪುನೀತ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ಪ್ರೇಮದ ಕಾಣಿಕೆ, ಇಲ್ಲಿ ಪ್ರೇಮದ ಕಾಣಿಕೆಯಲ್ಲಿ ಮಗು ರಾಜ್ ಅಂತ ಒಂದು ಇದು ಬಂತಲ್ಲ ಸರ್, ಅದು ನಾವೊಂದು 5 ಜನ ಹೆಣ್ಮಕ್ಳು ಒಂದು ಹಾಡಲ್ಲಿ ಮಾಡಿದ್ವಿ. ಪೂರ್ಣಿಮನ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ ಅವ್ರ ಕುಟುಂಬದಲ್ಲಿ, ಆಯ್ತಾ. ಎಲ್ಲರ ಜೊತೆನೂ ಮಾಡಿದ್ದೀವಲ್ಲ ಇಂಡಸ್ಟ್ರಿನಲ್ಲಿ, ಎಲ್ಲರೂ ಒಳ್ಳೆಯವರೇ ಸರ್. ತಾವು ಹೇಳಿದ್ರಿ ಪುಟ್ಟಣ್ಣ ಅವ್ರ ಜೊತೆಲಿ ತಮಗೆ ಅವ್ರ ನಿರ್ದೇಶನದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ಕರ್ನಾಟಕದ ಅಥವಾ ಇಡೀ ಭಾರತದ ಭಾಗ್ಯ, ಸೌಭಾಗ್ಯ ಅಂತ ಹೇಳ್ತೀನಿ. ಆ ಸಿನಿಮಾದ ಮೂಲಕ ನನಗೆ ಹೆಸರು ಬಂತು. ಅಂತಾರಾಷ್ಟ್ರ ಅಧ್ಯಕ್ಷರಾಗಕ್ಕೆ ಯಾವಾಗ ಒಂದು ದೊಡ್ಡ ಪಿಲ್ಲರ್ ಇತ್ತು. ಬಂಗಾರದ ಮನುಷ್ಯನ ತೆಗೆದಂತ ಲಕ್ಷ್ಮಣ್ ಅವ್ರಿಗೆ ಅಧ್ಯಕ್ಷ. ಈಗ 2 ಬಾರಿ ತಾವು ಅಧ್ಯಕ್ಷರಾದಾಗ ಏನಾದರೂ ಹೊಸ ಯೋಜನೆಗಳನ್ನ ಮೇಡಮ್ ಅವರು ತಮ್ಮ ಮುಂದೆ ಇದ್ದಾರೆ, ಯಾರಾದರೂ ಡಾಕ್ಟರ್ ಜಯಮಾಲಾರ್ ಅವರನ್ನ ಉದ್ದೇಶಿಸಿ ಪ್ರಶ್ನೆಗಳನ್ನ ಕೇಳೋದಿದ್ರೆ. ಮೇಡಮ್, ಇದುವರೆಗೂ ನೀವು ಚಿತ್ರರಂಗದ ಹೀರೋಗಳ ಬಗ್ಗೆ ಎಲ್ಲ ಮಾತನಾಡಿದ್ರಿ. ನಿಜವಾಗ್ಲೂ ನಿಮಗೆ ರಾಜಕೀಯ ರಂಗದ ಹೆಚ್ಚುವರಾಗಿದೆ. ಮುಂದಿನ ಈಗ ಹೇಳಿದ್ರು ಸಿದ್ದರಾಮಯ್ಯನವರು ಹೊಗಳಿದ್ರಿ, ಇವತ್ತು ಸಂಸ್ಕೃತಿ ಇಲಾಖೆ ಸ್ಥಿತಿಗತಿ ಬೇರೆ ತರನ ಇದೆ. ಏನನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಸಂಸ್ಕೃತಿ ಇಲಾಖೆಯ ಸ್ವರೂಪ ಏನು ಬದಲಾಗಿಲ್ಲ. ಅದು ತನ್ನ ಸಂಬಂಧಪಟ್ಟಂತ ಬೇರೆ ಬೇರೆ ವಿಭಾಗಗಳ ಜೊತೆಯಲ್ಲಿ, ಅಕಾಡೆಮಿ ಜೊತೆಯಲ್ಲಿ ಅವ್ರು ತಯಾರಿಸ್ತಿದ್ದಾರೆ. ಸೊ ಅದರಿಂದ ಜಂಟಿ ತರುವಂಥದ್ದು ಅವಶ್ಯಕತೆ ಇದೆ ಅಂತ ನನಗನ್ಸಲ್ಲ ಸರ್. ಮಾಡ್ತಿದ್ದಾರಲ್ಲ ಸರ್, ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ರಂಗಭೂಮಿಯಿಂದ ಬಂದವರೆಲ್ಲ ಸಿನಿಮಾಗಳಿಗೆ ಅಭಿನಯಿಸ್ಲಿಕ್ಕೆ ಬಂದರು. ಇವತ್ತು ರಂಗಭೂಮಿಗೆ ತನ್ನದೇ ಅಸ್ಮಿತೆ, ತನ್ನದೇ ಅಸ್ತಿತ್ವ ಇದೆ.
ಇವತ್ತು ಈ ರಂಗಭೂಮಿಗೆ ಇರುವಷ್ಟು ಗೌರವ ಯಾರಿಗಿದೆ ಅಮ್ಮ? ಈಗಲೂ ನಾನು ಹೇಳ್ತೀನಿ, ರಂಗಭೂಮಿಯಲ್ಲಿ ಇವತ್ತು ನೀವು ಒಂದು ಪಾತ್ರ ಮಾಡಬೇಕಾದ್ರೆ ನಿಮ್ಗೆ ಇಲ್ಲೇ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿದ್ದಾರೆ ಅವರು. ಎಲ್ಲರೂ ಕೇಳ್ತಿದ್ದಾರೆ ಪ್ರೈಮ್ ಟೈಮ್ ಕೊಡಿ ಅಂತ. ಆಯ್ತಾ? ಸರಿ, ಏನಾಗಿತ್ತು, ಮೊದಲೊಂದು ಕಾಲ ಇತ್ತು, ತಮಿಳ್ನಾಡಲ್ಲಿ ಇದ್ವಿ ನಾವು, ನಮ್ಮನ್ನು ತಗೊಂಡು ಬಂದು ಕರ್ನಾಟಕ ನಮಗೆ ಸಹಕರಿಸುವಂಥ ದಿನ ಬರಲಿ. ಅಂಡ್ ಮೋರ್ ಓವರ್ ಮಲ್ಟಿಪ್ಲೆಕ್ಸ್ ರೇಟು ಕರ್ನಾಟಕದಲ್ಲಿ ಮಾತ್ರ ಜಾಸ್ತಿ ಇದೆ. ನೀವು ಅದ ಪಕ್ಕದ ರಾಜ್ಯಗಳಲ್ಲಿ ಹೋದ್ರೆ ತುಂಬ ಕಮ್ಮಿ ಇದೆ. ಇದು ಇಟ್ ಇಸ್ ಅ ಫ್ಯಾಕ್ಟ್. ಗೊತ್ತಿರೋ ವಿಷಯ ಸರ್. ಥ್ಯಾಂಕ್ ಯು. ಗಣಪತಿ ಅನುಗ್ರಹ ಸದಾ ಇರಲಿ ಮೇಡಮ್. ತುಂಬ ಸಂತೋಷ ಆಯಿತು. ನಾನು ಒಂದು ಕಚೇರಿಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೆ, ಫ್ರೀ ಪ್ರೋಗ್ರಾಮ್ ಸೇವೆ. ಆ ಮೇಡಮ್ ಅಲ್ಲಿ ಮುಖ್ಯ ಅತಿಥಿಗಳಿಗೆ ಬಂದು ಅದೇನೋ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನನ್ನ ಸಂಗೀತ ಅವ್ರಿಗೆ ಮುಟ್ಟಿದವರಿಗೆ ಅವರು ತುಂಬ ನನಗೆ ತುಂಬ ಬೆಳೆಸ್ತಾ ಇದ್ದಾರೆ. ನಿಮಗೆ ಕಡಿಮೆ ಇದೆ ಸರ್, 200ಕ್ಕಿಂತ ಕಡಿಮೆ ಇದೆ ರೇಟ್ ಆಫ್ ಅಡ್ಮಿಷನ್, 200ಕ್ಕಿಂತ ಕಡಿಮೆ ಇದೆ. ತಾವು ಮಲ್ಟಿಪ್ಲೆಕ್ಸಲ್ಲಿ ಹೋಗಬೇಕು ಅಂದರೆ, ಅದರ್ ಲ್ಯಾಂಗ್ವೇಜ್ಗೆ ಹೋಗಬೇಕು ಅಂದರೆ ಇದೆಲ್ಲ ನಿಮಗೆ ಈ ಥರದೊಂದು ಸ್ಥಿತಿ ಬರುತ್ತೆ. ಕನ್ನಡನೇ ಸಿನಿಮಾ ನೋಡಬೇಕು ಅಂದರೆ ದಯವಿಟ್ಟು ಸಿಂಗಲ್ ಥಿಯೇಟ್ರ್ನಲ್ಲಿ ಅಷ್ಟೊಂದು ರೇಟ್ ಇಲ್ಲ ಸರ್, ಭಾಳ ಕಡಿಮೆ ರೇಟ್ ಇದೆ. ದಯವಿಟ್ಟು ನೋಡಿ. ನಾನು ಇವಾಗ ಹೇಳ್ತೀನಿ ನಿಮಗೆ, ನೀವು ಸಿಂಗಲ್ ಥಿಯೇಟ್ರಿಗೆ ಹೋಗ್ಬಿಟ್ಟು ನನಗೆ ಹೇಳಿ. ಡಿಸ್ಪ್ಲೇಸ್ ಆಗದೆ ಹೋಗಿದ್ದಿದ್ರೆ ನಾನು PhD ಮಾಡೋಕ್ಕಾಗ್ತಿರ್ಲಿಲ್ಲ, ಓದ್ತಾನೆ ಇರಲಿಲ್ವೇನೋ. ಕಾರಣ ನನ್ನ ಸಬ್ಜೆಕ್ಟನ್ನ ನಾನು ಆಯ್ಕೆ ಎಲ್ಲ ರೋಮಾಂಚನ ಆಗೋದು. ನಾನು ಹೀಗೆ ತಿರುಗಿ ನೋಡಿದಾಗ ಆ ಕಣ್ಣಲ್ಲಿ ಸಂಪೂರ್ಣ ಕಳ್ಕೊಂಡಿರೋದನ್ನ ನೋಡಿದೆ. ನನ್ನ ತಾಯಿಗೆ ಬಾಲ್ಯದ ನಾನಿಲ್ಲಿ ಕೆಲಸ ಮಾಡಿರೋದ್ರಿಂದ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಬಂದಾಗ ನನಗೆ ಅಲ್ಲಿ ಕೊಟ್ಟರು. ನೋಡಿ, ಅಲ್ಲಿ ಕೊಟ್ಟಾಗ ನಾನು ಪಡ್ಕೊಂಡಿದ್ದು ಎಷ್ಟು ಅಂತ ಹೇಳ್ತೀನಿ. 6 ವರ್ಷ ನಾನು ಆ ಕ್ಷೇತ್ರದಲ್ಲಿ ಅಲ್ಲಿ MLC ಆಗಿ ಕೆಲಸ ಮಾಡುವಂಥ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗುತ್ತೆ, ಸಮ್ಮಿಶ್ರ ಸರ್ಕಾರ ಬರುತ್ತೆ. ಖಂಡವಿದೇಕೋ ಮಾಂಸವಿದೇಕೋ ಅಂತ ಅಭಿನಯಿಸಿದ್ದೆ. MT ವಾಸುದೇವ್ ನಾಯರ್ ಅವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರವರು. ಅವ್ರದ್ದು ಮಲಯಾಳಂದು ಫಸ್ಟ್ ಒಂದು ಪಿಕ್ಚರ್, ಮಮ್ಮೂಟಿ ಅವ್ರದ್ದು ಮೊದಲನೇ ಸಿನಿಮಾ ಅದು, ದೇವಲೋಗಮ್ ಅಂತ. ಆ ಸಿನಿಮಾ ನಾನು ಅಭಿನಯಿಸಿದ್ದೀನಿ. ಇಲ್ಲಿ ತಾವು ಹೇಳ್ದಂಗೆನೆ ಸಂಗೀತ ಅಭಿನಯಿಸಿದ್ದೀನಿ. ಇನ್ನು ಉಳಿದಂತೆ ಎಲ್ಲ ನಿರ್ದೇಶಕರಲ್ಲೂ ಎಲ್ಲವೂ ಇದೆ ರೀ. ಇದರಲ್ಲಿ ಯಾಕೆ ನಾವು ಕಲಾತ್ಮಕ ಮತ್ತು ಅದನ್ನ ಬೈಫರ್ಕೇಟ್ ಮಾಡಬೇಡಿ. ಒಳ್ಳೆ ಸಿನಿಮಾ, ವಿಶೇಷ ಎಕ್ಸ್ಪೀರಿಯನ್ಸ್ ಏನಾದ್ರು ನಿಮ್ಗೆ ಅನ್ಸುತ್ತಾ? ಒಂದು ಶಕ್ತಿಧಾಮ ಜೊತೆ ನಿಮ್ಗೆ ವಿಶೇಷವಾದ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಅಥವಾ ತಿಳುವಳಿಕೆ? ನಮಸ್ಕಾರ. ನೋಡಿ, ಕಂಬಾರ್ ಅವರು ಅತ್ಯಂತ ತುಂಬ ಒಳ್ಳೆ ವ್ಯಕ್ತಿತ್ವ ಅವರು. ಅವ್ರ ಜೊತೆಯಲ್ಲಿ ನನಗೆ ನಮ್ಮ ಲೋಕೇಶ್ ಅವರು ಹೀರೋ ಸಂಗೀತಕ್ಕೆ, ಮನು ಅವರಿದ್ರು, ಮಾನು, ನಮ್ಮ ಪ್ರಮಿಳಾ ಜೋಶಿ ಇದ್ರು. ಮಕ್ಕಳು ಬೀದಿನಲ್ಲಿ ಆ ಸಂಸ್ಥೆಯನ್ನು ನಡೆಸ್ತಾರೆ. ಇವತ್ತು ಅವರ ಸೊಸೆ ಗೀತಾ ಶಿವರಾಜ್ಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಉದ್ದೇಶ ಅದ್ಭುತವಾದಂಥ ಉದ್ದೇಶ ಅದು. ಶಕ್ತಿಧಾಮದ ಉದ್ದೇಶ ಇದೆ ನೋಡಿ, ಒಂದು ಡೆಸ್ಟಿಟ್ಯೂಟ್ಸ್ನ ಅವರಿಗೆ ಅವರ ಬದುಕಿನ ಬಗ್ಗೆ ಪುನರ್ವಸತಿಯನ್ನು ಒದಗಿಸ್ಕೊಡೋದು, ಮತ್ತು ಸಮಾಜದಲ್ಲಿ ಅವ್ರನ್ನ ಗೌರವವಾಗಿ ಕಾಣುವಂಥ ನೆಲೆಗೆ ತಂದು ಕೂರಿಸೋದಿದೆ ಅಲ್ಲ, ಅದಷ್ಟು ಸುಲಭದ ಮಾತಲ್ಲ. ಅಂತ ಒಂದು ಒಳ್ಳೆಯ ಕೆಲಸವನ್ನು ಆ ಶಕ್ತಿಧಾಮ ಮಾಡಿದೆ. ನಂದು ಸರಿ ಇದೆ.
ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಧ್ಯಯನ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿ ಮೇಡಮ್. 30 ಜಿಲ್ಲೆಯನ್ನ 74 ತಾಲೂಕನ್ನ ನಾವು ಈ ಇಡೀ ಸುತ್ತೀವಿ. ಸುತ್ತಿ 11,000 10 ವರ್ಷದ ಮಕ್ಕಳಿಂದ ಹಿಡಿದು 60-70 ವರ್ಷದ ಹೆಣ್ಮಕ್ಳು ಕೂಡ ಸ್ಥಿತಿ ಇದೆ ಅನ್ನೋದನ್ನ ನಾವು ಗುರುತಿಸ್ಕೊಂಡ್ವಿ. ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ. ಇವತ್ತಿನವರೆಗೂ ನೋಡ್ತಾ ಇದ್ದೀನಿ ಆ ವರದಿಯನ್ನ. ನಾನು ಬರುವಾಗ 42 ಕೋಟಿನ ತೆಗೆದಿಟ್ಟು ಬಂದಿದ್ದೆ. ಇವತ್ತವರೆಗೂ ಕೂಡ ಯಾವ ಸರ್ಕಾರಗಳು ಬಂದರೂ ಇವತ್ತಿಗೂ ಕೂಡ ಅದನ್ನ ಮಾಡಿಲ್ಲ. ಆದರೆ ಖಂಡಿತ ಆಗಲ್ಲ. ಯಾಕಂದ್ರೆ ಅವರನ್ನು ನಾವು ಪೋರ್ಚುಗೀಸರಿಂದ ತಾನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತೀವಿ ಅಂತ ಅವ್ರು ಮುಂದಕ್ಕೆ ಬರಲಿಲ್ಲ. ಬಟ್ ಬಾಕಿ ಅಂತೆ ಇಬ್ರು ತುಂಬಾ ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಇವತ್ತು ಈ ಸಿನಿಮಾ ಹಬ್ಬಕ್ಕ ಮಾಡಬೇಕು ಅಂದ್ರೆ ಏನಾದ್ರು ಹಬ್ಬ ತೋರಿಸ್ತಾರೆ. ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ನಿಮ್ ನೋಡಿದಕ್ಕೆ ಸಂತೋಷ ಆಯ್ತು ನನಗೆ. ಥ್ಯಾಂಕ್ ಯು. ಇಲ್ಲಿ ಬರ್ತಾ ಇರ್ತೀನಿ, ನಾ ಕಾರ್ಯಕ್ರಮ ನೋಡ್ತಾ ಇರ್ತೀನಿ. ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ತಾವೆಲ್ಲ ಯಾರೋ ಒಬ್ರು ಕೇಳ್ತಿಲ್ಲ. ಒಬ್ರು ಕೇಳ್ತಿಲ್ಲ. ಮೇಡಮ್ ಅವರು ಎರಡೆರಡು ಚೇರಲ್ಲಿ ಕೂತಿರೋದ್ರಿಂದ ಅವರಿಗೆ ಕ್ವಶನ್ಗಳು ಜಾಸ್ತಿ ಇದೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಾನು PUC ಓದುವಾಗ ಹಾ ಸರ್ 75ನೇ ಇಸ್ವಿನಲ್ಲಿ ಭಾನು ಥಿಯೇಟರ್ ಅಲ್ಲಿ ಗಿರಿಕನ್ಯೆ ನಡೀತಿತ್ತು. 77ರಲ್ಲಿ 70 ಭಾನು ಥಿಯೇಟರ್ ಅಲ್ಲಿ ನೋಡಿದೆ ಗಿರಿಕನ್ಯೆ. ಅವಾಗ ಹೆಂಗಿದ್ರು ಇವಾಗಲೂ ಹಂಗೆ ಇದ್ದಾರೆ. ಹೌದೌದು, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆಮೇಲೆ ನಾನು ದೇವರಾಜರ್ಸು ಸ್ಕೀಮ್ ಸ್ಟೈಪೆಂಡ್ರಿ ಸ್ಕೀಮ್ನಲ್ಲಿ ಬೆಂಗಳೂರು ಉತ್ತರ ತಾಲೂಕು ಕೆಲಸಕ್ಕೆ ಸೇರಿದೆ 80ನೇ ಇಸ್ವಿನಲ್ಲಿ. ಪ್ರಶ್ನೆ ಕೇಳಿ. ತಾಲೂಕು ಕೆಲಸಕ್ಕೆ ಸೇರಿದೆ 80ನೇ ಇಸ್ವಿನಲ್ಲಿ. ಪ್ರಶ್ನೆ ಕೇಳಿ. ಪ್ರಶ್ನೆ ಕೂಡ ಯಾಮಾರ್ಸಕ್ ಸಾಧ್ಯ ಇಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಓದೋ ವಯಸ್ಸಲ್ಲಿ ನಮ್ಮ ಮಕ್ಕಳುಗಳು ಆಗ್ಲಿ ಇವಾಗ ಪ್ರತಿಯೊಬ್ಬರಾಗ್ಲಿ ಓದೋ ವಯಸ್ಸಲ್ಲಿ ಈಗ ಓದಲ್ಲ. ನಂತರ ಪಶ್ಚಾತ್ತಾಪ ಆಗುತ್ತೆ. ಆದರೆ ನಮ್ಗೆ ಓದೋ ವಯಸ್ಸಲ್ಲಿ ಓದಬೇಕು ಅನ್ನಿಸ್ತು. ಆದರೆ ಡಿಸ್ಕಂಟಿನ್ಯೂ ಆದರೂ ಕೂಡ ನಂತರ ನಮಗೆ ಸಮಯ ಸಿಕ್ಕಾಗ ಜಸ್ಟಿಸ್ ಪರಿಪೂರ್ಣ ಅಂತ ಹೇಳ್ಬಿಟ್ಟು ಸಿಂಗಲ್ ಬೆಂಚಲ್ಲಿ ಸಿಂಗಲ್ ಬೆಂಚಲ್ಲಿ ಒಂದು ಕಾನೂನಾಗುತ್ತೆ. ಅಲ್ಲಿ ಈ ಥರ 10 ವರ್ಷದ ಮೇಲ್ಪಟ್ಟುತ್ತೆ. ಅಲ್ಲಿ ಈ ಥರ 10 ವರ್ಷದ ಮೇಲ್ಪಟ್ಟು 60 ವರ್ಷದ ಒಳಗಡೆ ಹೆಣ್ಮಕ್ಳುಗಳು ಹೋಗ್ಬಾರ್ದು ಅಂತ. ಅದು ಯಾತಕ್ಕಾಗುತ್ತೆ ಅಂದ್ರೆ ಒಳ್ಳೆ ಪ್ರಶ್ನೆಯನ್ನ ಹಾಕಿದ್ರಿ. ಕಲಾವಿದರು ಮನೆಗೆ ಹೋದಾಗ ಅವರು ಮಾತಾಡಲ್ಲ ಅಂತ. ನಾನು ಭಾರತಮ್ಮ ಅವ್ರ ಹತ್ರ ಮಾತಾಡಕ್ ಒಳಗೆ ಹೋಗ್ಬೇಕಾದ್ರೆ ರಾಜ್ಕುಮಾರ್ ಅವರು ಹೊರಗೆ ಹೋಗ್ತಿದ್ರು. ಅವ್ರು ಯಾವಾಗ್ಲೂ ಕತಾರೆ, ನಂತರ ಅವರು ಒಳಗೆ ಬರುವಂಥದ್ದು ಅಂತದೆ. ನಾನು ಅಮ್ಮ ಹತ್ರ ಮಾತಾಡ್ಬಿಟ್ಟು ಬೇಗ ಹೊರಗೆ ಬರ್ತೀನಿ. 3 ಗಂಟೆಗೋ 4 ಗಂಟೆಗೋ ಮಲಗಿರ್ತಾರೆ ಅವರು. ಸತ್ಯ. ಅವರು ಶೂಟಿಂಗ್ ಮಾಡಿ ಬರೋದೇ ಅಷ್ಟೊತ್ತಿಗಾಗುತ್ತೆ. ಎಡಿಟಿಂಗ್ ಮಾಡ್ತಾರೆ. ಇವತ್ತು ಹೀರೋಗಳೆಲ್ಲನೂ ಕೂಡ ನೀವು ದೊಡ್ಡ ಹೀರೋಗಳ ಹತ್ರ ಹೋಗ್ತೀರಾ. ಆಮೇಲೆ ಆವಾಗಲೇ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಕಷ್ಟನೂ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಅವ್ರ ಪರವತ್ಸರಿ ಅಂತ ಅನ್ಕೋಬೇಡಿ. ಇದು ಈಗ ನಡೀತಿರ್ತಕ್ಕಂಥದ್ದು. ಮೊದಲಿನ ಹಾಗೆ ಶಿಸ್ತಿನಲ್ಲಿ ರಾಜ್ಕುಮಾರ್ ಥರ 9 ಗಂಟೆಗೆ ಮಲಗುವಂಥವ್ರು ಇಲ್ಲ. ಈಗೆಲ್ಲ ನಡುರಾತ್ರಿಯಲ್ಲಿ ಎಡಿಟಿಂಗು ಪ್ರತಿಯೊಬ್ಬರು ಅವ್ರವ್ರ ಮನೆಯಲ್ಲಿ ಅವ್ರ ಸಿನಿಮಾನ ನೋಡಿ ಅದೇ ಎಡಿಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಯೋಗ, ಎಕ್ಸಸೈಸು ಇದೆಲ್ಲ ಮನೆಗಳಲ್ಲೇ ನಡೀತಿರುತ್ತವೆ. ನಡುವೆ ಹೊರಗೆ ಬರೋಕ್ಕೆ ಅವ್ರಿಗೆ ಆಗಲ್ಲ. ಸೊ ಈ ಥರದ್ದೊಂದು ಇದೆ. ದಯವಿಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳಿಬಿಟ್ಟು ಇನ್ಯಾವತ್ತಾದ್ರೂ ಒಂದಿನ ಬರ್ತೀವಿ ಅಂತ ಹೇಳ್ಬಿಟ್ಟು ಬನ್ನಿ. ಒಂದಲ್ಲ ಒಂದಿನ ಅವ್ರು ನಿಮಗೆ ಸಿಗ್ತಾರೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್ ಏನು ಗೊತ್ತಾ, ನೀವು ತೆರೆ ಮೇಲೆ ಅವ್ರನ್ನ ನೋಡ್ರಿ, ಸಿನಿಮಾಗೆ ಬನ್ನಿರಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ. ನಮ್ದು ಇಂಡಸ್ಟ್ರಿನ ನಾವು ನಿಮ್ಮನ್ನು ನಂಬ್ಕೊಂಡು ಸಿನಿಮಾ ಮಾಡ್ತಿದ್ದೀವಿ. ದಯವಿಟ್ಟು ಬನ್ನಿ. ನಮಸ್ತೆ ಅಣ್ಣ. ನಮಸ್ತೆ. ನನ್ನ ಹೆಸರು ಹರೀಶ್ ಅಂತ. ಹೇಳಿ ಹರೀಶ್ ಅವರೇ. ನಾವು ಕಾಲೇಜು ಓದ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಪದೇ ಪದೇ ಕುಣಿತಿದ್ದಂತಹ ನಿಮ್ಮ ಅಭಿನಯದ ಒಂದು ಹಾಡು ಸ್ವೀಟಿ ನನ್ನ ಜೋಡಿ, ಅದು ಭರ್ಜರಿ ಬೇಟೆಯ ಒಂದು ಹಾಡು.
ಅದರಲ್ಲಿ ವೆಸ್ಟರ್ನ್ ಶೈಲಿಯ ಸಾಹಸಮಯ ದೃಶ್ಯಗಳನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ರಾಜೇಂದ್ರ ಸಿಂಗ್ ಬಾಬು ಸರ್ ಇಂಟ್ರೊಡ್ಯೂಸ್ ಮಾಡಿದಂತಹ ಸಿನಿಮಾ. ನಮ್ಮ ಮಾನ್ಯ ನಿರ್ದೇಶಕರು ಆಗಲೇ ಕೇಳಿದ್ರು ತಮ್ಮನ್ನ ಜೊತೆಗೆ ಅಭಿನಯಿಸುವಂತಹ ಸಂದರ್ಭದ ಕೆಲವು ನೆನಪುಗಳನ್ನ ಹೇಳಿ ಅಂತ. ತಾವು ಅಂಬರೀಷ್ದೊಂದು ಹೇಳಿ ನಿಲ್ಸಿದ್ರಿ. ನಾವು ಈಗ ಶಂಕರ್ ನಾಗ್ ಅವ್ರ ಬಗ್ಗೆ ತಮ್ಮ ಅಭಿನಯದ ಕೆಲವೊಂದು ನೆನಪುಗಳಿದ್ರೆ ದಯವಿಟ್ಟು ಹಂಚ್ಕೊಳ್ಳಿ ಮೇಡಮ್. ಶಂಕರ್ ನಾಗು ಅದೊಂದು ಬೇರೆ ಎನರ್ಜಿನೇ ಬೇರೆ. ಒಂದೊಂದು ವ್ಯಕ್ತಿತ್ವ ಒಂದೊಂದು ಬೇರೆ, ಒಬ್ಬೊಬ್ರದ್ದು ಒಂದೊಂದು ಶೈಲಿ, ಒಬ್ಬೊಬ್ರದ್ದು ಒಂದೊಂದು ವ್ಯಕ್ತಿತ್ವ, ಒಂದೊಂದು ರೀತಿಯಲ್ಲಿ ಬದುಕಿ ತೋರಿಸ್ಕೊಟ್ಟಿದ್ದಾರೆ ಎಲ್ಲರೂ. ಶಂಕರ್ ನಾಗ್ ಏನಂತಂದ್ರೆ ಆ ಸಣ್ಣ ವಯಸ್ಸಿಗೆ ತನ್ನ ಬದುಕಲ್ಲಿ ನಾನು ಇಷ್ಟು ಎತ್ತರಕ್ಕೆ ಹೋಗ್ತೀನಿ, ಇದೆಲ್ಲ ಸಾಧನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇಗ 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 ಮಾಡೋರು. ಅವರು ಒಂದು ಕ್ಷಣನೂ ವೇಸ್ಟ್ ಮಾಡ್ತಿರೋದು ನಾವು ನೋಡಿರ್ಲಿಲ್ಲ. ಅವರಿಗೆ ಈ ಥರದ್ದು ಸುಮ್ಮನೆ ಹರಟೆ ಹೊಡೆಯುವಂಥದ್ದು ಶಂಕರ್ನ ನಾವು ನೋಡಲೇ ಇಲ್ಲ. ಶಂಕರ್ ಏನೇ ಮಾಡಿದ್ರು ಕೂಡ ಇಲ್ಲ ಸ್ಕ್ರಿಪ್ಟಲ್ಲಿರೋರು, ಇಲ್ಲ ಏನಾದರೂ ಸಿನಿಮಾಗೆ ಬೇಕಾಗಿರುವಂಥ ಮಾತುಕತೆಗಳಲ್ಲಿರೋರು, ಬರವಣಿಗೆಯಲ್ಲಿರೋರು, ಇಲ್ಲ ಅಂದರೆ ಒಂದು ಕತೆ ಡಿಸ್ಕಷನಲ್ಲಿರೋರು. ನಾವು ಈ ಥರನೇ ಜಾಸ್ತಿ ನೋಡಿದ್ದು. ಈ ಕಾರಣಕ್ಕೆ ನಮಗೆ ಶಂಕರ್ ಭಾಳ ಆತ್ಮೀಯರನ್ನಿಸ್ತಾರೆ. ಬಹಳ ಯೋಜನೆಗಳನ್ನು ಹಾಕ್ಕೊಂಡಂಥವ್ರು, ನಮ್ಮ ಜೊತೆ ಎಲ್ಲ ಭಾಳ ಪ್ರೀತಿಯಿಂದ ನಡ್ಕೊಳ್ಳೋರು. ಒಂದೇನೆಂದರೆ ಅವ್ರ ಗಂಡ ಹೆಂಡತಿ ಇಬ್ಬರು ನನಗೆ ತೀರಾ ಆತ್ಮೀಯರು. ಅವತ್ತಿನ ಕಾಲ ಹೇಗಿತ್ತು ಅಂತಂದರೆ ರಕ್ತ ತಿಲಕ ಅಂತ ನಾವೊಂದು ಸಿನಿಮಾ ಮಾಡಿದ್ವಿ, ದಾಂಡೇಲಿಯಲ್ಲಿ ಶೂಟಿಂಗು. ಅವರು ಗಂಡ ಹೆಂಡತಿ ಮತ್ತು ಅವಳು ಅವರು ನಾದ್ನಿ ಎಲ್ಲರೂ ಕೂಡ ಅವ್ರ ತಂದೆ ತಾಯಿ ಎಲ್ಲ ಫ್ಯಾಮಿಲಿ ಬಂದು ಅವರು ಅಲ್ಲೇ ಇದ್ದರು. ಈ ಗಂಡ ಹೆಂಡತಿ ಇಬ್ಬರಿಗೂ ಏನು ಗೊತ್ತಾ, ನನ್ನ ಪ್ಯಾಂಟ್ ಕಂಡ್ರೆ ಬೊಲೆ ಇಷ್ಟ. ನನ್ನ ಪ್ಯಾಂಟ್ ಬಂದರೆ ನನ್ನ ಸೂಟ್ ಕೇಸಲ್ಲಿ ನನಗೆ ಪ್ಯಾಂಟೇ ಸಿಗ್ತಿರ್ಲಿಲ್ಲ. ಮಾಯಾ ಶಂಕರ್ ನನ್ನ ಪ್ಯಾಂಟೆಲ್ಲ ಹಾಕೊಂಡ್ಬಿಡೋರು. ಒಂದು ಕಿಂಚಿತ್ ಮನುಷ್ಯನಲ್ಲಿ ಅಹಂಕಾರ ಇಲ್ಲ, ಇಲ್ಲ ಅಂತಂದರೆ ಇವರು ಬಟ್ಟೆ ಅವ್ರ ಬಟ್ಟೆ ಅಂತಿಲ್ಲ, ಹುಡುಗಾಟ ಅಲ್ಲ ಅದು. ಅವ್ರೇನಂತಂದರೆ ಅದ್ಭುತವಾದ ಮನುಷ್ಯತ್ವ ಇರುವಂಥ ವ್ಯಕ್ತಿತ್ವ ಅದು. ಶಂಕರು ಇವತ್ತಿಗೂ ನಾವು ಮಿಸ್ ಮಾಡ್ಕೋತೀವಿ. ನನಗೆ ಸೌಂದರ್ಯ, ನನ್ನ ಶಂಕರ್ನಾಗನು ಅವ್ರು ಹೋಗಿದ್ದ ದಿನ ಮರೆಯೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನನ್ನ ಮಗಳು ಮೇ 27 ಹುಟ್ಟಿದ್ದು, ಅವನು ಸೆಪ್ಟೆಂಬರ್ 30ಕ್ಕೆ ಹೋಗಿದ್ದು. ಬರೀ ಅಲ್ಲ ಮೇ 3-4 ತಿಂಗಳು. ನಾನು ಅವಳಿಗೆ ಎದೆ ಹಾಲು ಕುಡಿಸ್ಬೇಕಾದ್ರೆ ನನಗೆ ಬೆಳಗ್ಗೆನೇ ಯಾರೋ ಹೇಳಿದ್ರು ಶಂಕರ್ನಾಗ್ ಹೋಗ್ಬಿಟ್ರೆ ಅಂತ. ಅಂದಾಗ ನನಗೊಂದು ದಿನ ಎದೆ ಹಾಲು ಕಟ್ಟಿಬಿಟ್ಟಿತ್ತು. ಯಾಕೆಂದರೆ ಅಷ್ಟು ಒಳ್ಳೆ ಮನುಷ್ಯರು ಅವರು. ಆ ಗಂಡ ಹೆಂಡತಿ ಜೊತೆ ನಮಗೊಂದು ನಿಕಟವಾದ ಸಂಬಂಧ ಇತ್ತು ಸರ್. ನೋಡಿ, ಆ ಲಿಂಕ್ಗಳೇ ಹೊರಟೋಗ್ಬಿಡ್ತು. ಆದರೆ ನಾವು ಬದುಕಿರೋಷ್ಟು ಕಾಲವೂ ಕೂಡ ಶಂಕರ್ನ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಒಳ್ಳೆ ಮನುಷ್ಯ, ಎಂತೆಂಥ ಸಿನಿಮಾ ಮಾಡಿದ್ರು, ಎಷ್ಟೆಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟರು ಅವರು. ಅಭಿನಯಿಸೋದು ಒಂದು, ಸ್ಟುಡಿಯೋ ಕೊಟ್ಟಿರೋದನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಸಂಕೇತನ ಅವ್ರದ್ದು ಯೋಜನೆಗಳನ್ನು ಯಾವುದು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲ ನಮಗೆ ಒಂದು ಸಂಪತ್ತಾಗಿಯೇ ಬೆಳೆದಿದ್ದಾರೆ ಬಿಡಿ. ರೋಪ್ ವೇ ಮಾಡಬೇಕು ಅಂತಿದ್ರು ಇದಕ್ಕೆ, ನಂದಿ ಹಿಲ್ಸ್ಗೆ. ಮೇಡಮ್ ಒಂದೇ ಸೆಕೆಂಡು, ಶಂಕರ್ನಾಗ್ ಸರ್ ಅಂತ ಹೇಳೋದಕ್ಕೆ ಬೆಂಗಳೂರು ಮೆಟ್ರೋಗೆ ಫಸ್ಟ್ ಪ್ಲಾನ್ ಹಾಕಿದವರೇ ಶಂಕರ್ನಾಗ್ ಅಂತ ಹೇಳ್ತಾರೆ. ಇಡೀ ಬೆಂಗಳೂರಲ್ಲಿ ಮೆಟ್ರೋ ಓಡಾಡ್ತದೆ, ಶಂಕರ್ನಾಗ್ ಸ್ಟೇಷನ್ ಅಂತ ಎಲ್ಲೂ ಇಲ್ಲ. ಸಿದ್ದರಾಮಯ್ಯ ಗೊತ್ತಿಲ್ಲ ಇವ್ರೆ, ಇದು ನೀವು ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೇ ಹೋಗಿ ಕೇಳಬೇಕು. ಕೊನೆಯವರು ಮೇಡಮ್ ನಮಸ್ಕಾರ. ನನ್ನ ಹೆಸರು ಚೇತನ ಅಂತ ಹೇಳ್ಬಿಟ್ಟು, ನಾನು ಸಂಗೀತ ಕಲಾವಿದೆ. ನಮಸ್ತೆ. ನನಗೆ ಏನು ನೀವು ಮಾತು ತುಂಬ ಅದ್ಭುತವಾಗಿ ಮಾತಾಡ್ತಿದ್ದೀರಾ. ಆ್ಯಂಡ್ ಮನೆ ಅಂಗಳದಲ್ಲಿ ಮಾತುಕತೆ ಅನ್ನೋ ಕಾರ್ಯಕ್ರಮ. ಆದರೆ ನನ್ನ ಚಿಕ್ಕ ಆಸೆ ಏನು ಅಂತ ಹೇಳಿದ್ರೆ, ನೀವು ಮೊದಲಿಂದಲೂ ಹೇಳ್ತಾ ಬಂದ್ರಿ ನಿಮ್ಮ ಕಥೆನಲ್ಲಿ ನಾವು ಹಾಡ್ತಿದ್ರಿ ಅಂತ. ಸೊ ಕರೆಕ್ಟ್. ಹಾಗಾಗ್ಬಿಟ್ಟು ನಂದು ಆಸೆ ಏನಂದರೆ, ಯಾವುದಾದ್ರೂ ನೀವು ತುಂಬ ಇಷ್ಟ ಆಗಿರುವಂಥದ್ದು 1-2 ಸಾಲನ್ನು ಹಾಡ್ಲಿಕ್ಕೆ ಸಾಧ್ಯವಾ ಇವಾಗ? ನನಗೆ ಇವಾಗ ಗಂಟ್ಲೇ ಇಲ್ಲಿ ತೊಂದರೆ ಇಲ್ಲ. ಅಲ್ಲಲ್ಲ, ಅವಾಗೇನೋ ನಾವು ನಿಜ ಹೇಳ, ರಾಜ್ಕುಮಾರ್ ಜೊತೆ ನಾನೇನು ಸಂಗೀತಗಾರಲ್ಲ, ನಮ್ಮ ಅಕ್ಕಂಗೆ ಪರ್ಯಾಯವಾಗಿ ಹೋಗ್ತಿದ್ದೆ, ಒಂದು 10 ರೂಪಾಯಿ ಕೊಡೋರಷ್ಟೇ. ರಾಜ್ಕುಮಾರ್
ಅವ್ರ ಜೊತೆ ಹಾಡುವಾಗ ಹೀರೋಯಿನ್ ಅಲ್ವಾ, ನನ್ನ ಹಾಡುಗಳನ್ನೇ ಹಾಡ್ತಿದ್ವಿ ಅಷ್ಟೇ. ಬಟ್ ನಾನು ಯಾವ ಸಂಗೀತಗಾರ್ತಿ ಅಮ್ಮ, ನನಗೆ ನಿಜವಾಗ್ಲೂ ಹೇಳ್ತೀನಿ, ಹಾಡು ನಾನು ಕೇಳ್ತೀನಿ, ಆದ್ರೆ ನನಗೆ ಹಾಡು ಓಕೆ ಓಕೆ ಸರಿ, ಅದೊಂದು ಆಸೆ ಇತ್ತು ನನಗೆ ನಿಮ್ಮದು ವಾಯ್ಸ್ ಕೇಳುವ ಅಂತ, ಹಾಗಾಗ್ಬಿಟ್ಟು ಕೇಳಿದೆ. ಏನಾದ್ರು ಜ್ಞಾಪಿಸ್ಕೊಳ್ಳೋಕೆ ಸಾಧ್ಯ ಆದರೆ? ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಅಷ್ಟೇ ಇಷ್ಟೇ. ಬಹುಶಃ ಈ ಒಂದು ಸುದೀರ್ಘ ಅಂತ ಅನ್ನಿಸ್ಲೇ ಇಲ್ಲ. ಈಗ ಟೈಮ್ ನೋಡಿದ್ರೆ ಗೊತ್ತಾಗಿದ್ದು 2 ಗಂಟೆ ದಾಟ್ಬಿಟ್ಟಿದ್ದೀವಿ ಅಂತ. ಅವರ ಮನದಾಳದ ಮಾತುಗಳನ್ನೆಲ್ಲ ಹೇಳಿದ್ರು. ನಮ್ಮ ಕೊನೆಯದಾಗಿ ತಮ್ಮ ಬಗ್ಗೆ ಮಾತಾಡ್ತಾ ಒಬ್ಬ ಚಲನಚಿತ್ರ ಕಲಾವಿದೆಯಿಂದ ಹಿಡಿದು ಸಚಿವರಾಗಿ, ಅದರಲ್ಲೂ ತಾವು ಅಧ್ಯಯನ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು, ಸರ್ಕಾರಕ್ಕೆ ಒಪ್ಪಿಸಿರ್ತಕ್ಕಂಥ ವರದಿ ಇರ್ಬೋದು, ಒಬ್ಬ ದಿಟ್ಟ ನಾರಿಯಾಗಿ ಇವತ್ತಿನ ಮಹಿಳೆಯರಿಗೆ ತಾವೇನಾದರೂ ಹೇಳೋದಿದ್ರೆ ಒಂದು ಮಾತು ಕಡೆ. ಸರ್, ಹೆಣ್ಮಕ್ಳಿಗೆ ಅವರು ಇನ್ಬಿಲ್ಟು ಶಕ್ತಿ ಇರುತ್ತೆ, ಆಲೋಚನೆ ಕ್ರಮ ಇರುತ್ತೆ, ಎಲ್ಲವೂ ಇರುತ್ತೆ ಸರ್. ಅವಕಾಶಗಳಿರೋದಿಲ್ಲ. ಆಕೆಗೊಂದು ಅವಕಾಶ ಸಿಕ್ಬಿಟ್ರೆ ಅವಳಲ್ಲಿರುವಂಥ ಪ್ರತಿಭೆ ತಾನಾಗಿಯೇ ಹೊರಗೆ ಬರುತ್ತೆ. ಅದರಿಂದಾಗಿ ಹೆಣ್ಣಿಗೆ ಮೊದಲು ಅವಕಾಶ ನೀಡಬೇಕಾಗತ್ತೆ. ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಅವಕಾಶ ನೀಡಿ, ನಿಮಗೆ ನಿರಾಸೆ ಅಂತೂ ಖಂಡಿತ ಮಾಡಲ್ಲ ಹೆಣ್ಮಕ್ಳು. ಅವರಲ್ಲಿರುವಂಥ ಪ್ರತಿಭೆಯನ್ನು ಕೇಳಿ ತಿಳ್ಕೊಂಡು ಮನೆಯಲ್ಲಿ ಅತ್ತೆ ಹತ್ರ ಕೇಳ್ದಂಗೆ, ಗಂಡನ ಹತ್ರ ಕೇಳ್ದ ಹಾಗೆ, ಕುಟುಂಬ ವರ್ಗದಲ್ಲಿ ಮಕ್ಕಳ ಹತ್ರ ಕೇಳ್ದ ಹಾಗೆ, ಸಂಸ್ಥೆಯಲ್ಲಿ ಕೂಡ ಎಲ್ಲ ಹಿರಿಯರ ಹತ್ರ ಕೇಳಿ ಮಾಡಿ ತಾನಿದ್ದಂಥ ಕ್ಷೇತ್ರವನ್ನು ತನ್ನ ಸ್ವಂತ ಮನೆ ಥರ ಹೆಣ್ಮಕ್ಳು ನೋಡ್ಕೋತಾರೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಎಲ್ಲರಿಗೂ, ಮಹಿಳೆಯರು ಮಾತ್ರ ಅಲ್ಲ, ನಮ್ಮೆಲ್ಲರೂ ಕೂಡ ಪುರುಷರು ಇವತ್ತು ನಮ್ಮನ್ನು ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾವು ಇವತ್ತು ಇಲ್ಲಿದ್ದೀವಿ. ಮಹಿಳೆ ಪುರುಷ ಅನ್ನೋದು ನಾನು ಖಂಡಿತ ಒಪ್ಪಲ್ಲ. ನಾವಿಬ್ಬರು ಸಮನಾಗಿ ಬದುಕುವಂಥದ್ದು. ನಾವಿಬ್ಬರಲ್ಲೂ ನಮ್ಮನ್ನು ಪ್ರೋತ್ಸಾಹಿಸಿದಂಥವ್ರು, ನಾನು ತಮ್ಗೆ ಹೇಳಿದೆ, 59 ನಿರ್ದೇಶಕರು, ಅಷ್ಟೊಂದು ಜನ ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾನ ಎಷ್ಟು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಕ್ಸಿಬಿಟ್ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ನಮ್ಮನ್ನು ಬೆಳೆಸ್ತಂಥವ್ರೆ. ಆದ್ದರಿಂದ ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ನೀವೆಲ್ಲರೂ ನನ್ನ ಮಾತನ್ನು ಇಷ್ಟೊಂದು ತಾಳ್ಮೆಯಿಂದ ಪ್ರೀತಿಯಿಂದ ಕೇಳಿದ್ರಿ, ಬಂದಿದ್ದೀರಿ, ನಾನು ಋಣಿಯಾಗಿದ್ದೀನಿ. ಧನ್ಯವಾದಗಳು, ತಮ್ಮೆಲ್ಲರಿಗೂ ಧನ್ಯವಾದ ಸರ್. ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಯಾರ ಬಗ್ಗೆ ಆದರೂ ತಪ್ಪಾಗಿ ಏನಾದರೂ ಹೇಳಿದರೆ ನಾನು ಕ್ಷಮೆ ಕೇಳ್ತೀನಿ, ಸಾರಿ. ಆ್ಯಂಡ್ ಸರ್, ತಮಗೆ ಧನ್ಯವಾದ ಸರ್. ಈ ಅವಕಾಶ ನೀಡಿದ್ದಕ್ಕೆ, ಇಷ್ಟು ವರ್ಷದ ನಂತರ ಆದರೂ ನನಗೊಂದು ಅವಕಾಶ ಸಿಕ್ತಲ್ಲ, ಓಕೆ, ನನಗೆ ನೀಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಅಮ್ಮ. ತಮ್ಮನ್ನು ಆಹ್ವಾನಿಸೋದ್ರ ಮುಖಾಂತರ ಕನ್ನಡ ಸಂಸ್ಕೃತಿ ಇಲಾಖೆ ತನ್ನನ್ನು ತಾನೇ ಗೌರವಿಸ್ಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಈ ರೀತಿಯ ಒಂದು ಅಭೂತಪೂರ್ವ ಸ್ಪಂದನೆಯನ್ನು ನೋಡಿ ನನಗೂ ಸಂತೋಷ ಆಯಿತು. ಬಹಳಷ್ಟು ಪ್ರಶ್ನೆಗಳು ಸಭಿಕರಿಂದನೇ ಬಂತು, ಕೆಲವಾರು ವಿಚಾರಗಳನ್ನು ನಾವು ತಿಳ್ಕೊಳ್ಳೋ ಹಾಗಾಯಿತು. ಸೊ ಮುಂದಿನ ತಮ್ಮ ಭವಿಷ್ಯದ ಯೋಜನೆಗಳು ಯಶಸ್ವಿಯಾಗಲಿ, ತಮ್ಮ ಸಿನಿಮಾನ ನೋಡೋದಕ್ಕೆ ಬೇಗ ನಮಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ, ಕಡೆಯದಾಗಿ ಚೈತ್ರ. ತಮಗನ್ನಿಸಿದ್ದನ್ನು, ಹಾಗೆ ತಾವು ಅನುಭವಿಸಿದ್ದನ್ನು ನೇರವಾಗಿ ಅತ್ಯಂತ ಆಪ್ತವಾಗಿ ನಮ್ಮೊಂದಿಗೆ ಹಂಚಿಕೊಂಡಂತಹ ಡಾಕ್ಟರ್ ಜಯಮಾಲಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ